ಶ್ರುತಿ ಸ್ಮೃತಿ शंकरं शंकराचार्यं श्रीमच्छंकर भगवत पूज्यपाद सद्गुरुभ्यो नमः। वंदे तं सच्चिदानंदं विधिवर्यं महावेद वेदान्तसारं सद्गुरुं प्रणतोऽस्मि। सद्गुरुं सच्चिदानंदं राजानन्दमाश्रये श्री सच्चिदानंदेन्द्र सरस्वती महासद्गुरुभ्यो नमः। शंकर वाग्मात्राप्रदायकः सुरेश्वरो गृह्णातो ज्ञानं वार्तिकमुत्तमम् अतीः भगवो ब्रह्म। 36 शक्तेरनभिधेयत्वात् तद्व्यापारोऽपि नेष्यते प्रेरकाभावतो वेदे तद्व्यापारोऽपि नेरणा शक्तेरनभिधेयत्वात् तद्व्यापारोऽपि नेष्यते प्रेरकाभावतो वेदे तद्व्यापारोऽपि नेरणा। शक्ते है यो अनभिधेयत्वात् तद्व्यापारः अपि न इष्यते प्रेरकाभावतः वेदे तद्व्यापारः अपि ನೇರಣ ಅಂದಿಯಲ್ಲ ಏನ್ ದೊಡ್ಡ ಶಿಶು ನೀನು ಸಾಮಾನ್ಯ ಸಂಸ್ಥೆ ಜ್ಞಾನ ಇಲ್ಲಪ್ಪ ನಿಂಗೆ ನೇರಣ ಪರಿಚಯ ಮಾಡ್ತೀಯಲ್ಲ ನಿಮಗೆ LKG UKG ಇದೆ ಸಂಸ್ಥೆಯಲ್ಲಿ ನರ್ಸರಿ ಸ್ಕೂಲ್ ಭಾಸ್ಕರ್ ಅವರು ಸಂಸ್ಕೃತ ಚೆನ್ನಾಗಿ ಹೇಳ್ಸ್ಕೊಳಲ್ಲ ಇವರು ಒಂದು ಕೋರ್ಸ್ ತರ ಮಾಡ್ತಾರೆ ಎಲ್ಲ ಮಾಡ್ಬೋದು ಯಾರಿಗೂ ಇಂಪ್ಲಿಮೆಂಟ್ ಆಗಲ್ಲ. ಇವತ್ತು ಉಪನಿಷತ್ತಲ್ಲಿ 10ನೇ ಮಂತ್ರ ಹೇಳ್ತಾರಲ್ಲ ಪದಚ್ಛೇದ ಅಯ್ಯೋ ನಾವು ಫಾಲೋ ಮಾಡ್ತಾ ಇರ್ತೀವಿ ಆಗಲ್ಲ ಅವ್ರು ಭಾರಿ ಫಸ್ಟ್ ತೇಜು ಯಾರು ಮಾತಾಡ್ತಾರೆ ನೋಡ್ಬಿಡ್ತಾರೆ ಸ್ವಭಾವ ಅವ್ರಿಗೆ ಏನ್ ಗೊತ್ತಾ ಬೇರೆ ಗೊತ್ತಾಕೋತಾರೆ ಅನ್ನೋದೇ ಒಂದು ದುಃಖ. ಗೊತ್ತಾಗ್ಬಿಟ್ಟು ಬೇರೆಯವರಿಗೆ ಅವ್ರಿಗೆ ಗೊತ್ತಿರಲ್ಲ, ಬೇರೆ ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತು ಮಾಡ್ಬಿಡಲ್ಲ, ಬೇಗ ಹೋಗ್ಬಿಡ್ತಾರೆ. ಕೆಟ್ಟ ಬುದ್ಧಿಯಿಂದ ಅಂಗುಷ್ಟ ನೆತ್ತಿವರೆಗೂ ವಿಷ ತುಂಬಿಡ್ತಾರೆ. ವಿಷ ತುಂಬಾ ವಿಷ ತುಂಬಿಟ್ಟಿದ್ದಾರೆ. ಯಾಕೆ? ದುರ್ಬುದ್ಧಿ. ಕೆಟ್ಟ ಬುದ್ಧಿ ಇರ್ಬಾರ್ದು, ಏನು ಅವ್ರಿಗೆ ಬರಲ್ಲ, ಅವ್ರಿಗೆ ಬರಲ್ಲಪ್ಪ. ಆಮೇಲೆ ಅವ್ರಿಗೆ ಬರಲ್ಲ, ಅವ್ರಿಗೆ ಗೊತ್ತಾಗಿದೆ. ಆಮೇಲೆ ಅವ್ನು ಬರೋದು ಬೇಕು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಬೇರೆ ಬರೋದನ್ನು ಒಪ್ಪಲ್ಲ ಅವ್ರು. ಸುಮಾರು 7ನೇದು ಹಂಗೆ ಮಾಡಿದ್ರು. ಈ ಕಡೆ ಶಕ್ತಿ ಇದೆಯಲ್ಲ, ಶಕ್ತಿನೇನೋ ಪ್ರೇರಣೆ ಮಾಡಿದ ಇದು ಲಿಂಗೋತ್ಸವ್ಯಗಳಿಂದ ಉಂಟಾಗುವ ಪ್ರೇರಣೆ ಶಕ್ತಿ. ಅಗ್ನಿಹೋತ್ರಂಜುಹುಯ ಸೋಮೇನ ಯಜೇತ ಅದು ಬಿಸಿ ಹಾಕಿದ್ಯಾ. ಲಿಂಗೋತ್ಸವ್ಯ ಹಾಕಿದ ಮೇಲೆ ಒಂದು ಮನಸ್ಸು ಸ್ಟಿಮ್ಯುಲೇಟ್ ಆಗಿದಲ್ಲ, ಪ್ರೇರಣೆ ಆಗ್ತದೆ, ಆಕ್ಟಿವೇಟ್ ಸ್ಟಿಮ್ಯುಲೇಟ್. ಅದಕ್ಕೆ ಶಕ್ತಿ ಅಂತಾರೆ ಅವರು. ಅದನ್ನ ಅದು ಅಭಿಧೇಯ ಅಲ್ಲ, ಅದು ಅನಭಿಧೇಯ. ಅದು ಹೇಳಬೇಕಾದದ್ದಲ್ಲವಾದ್ದರಿಂದ ವೇದವಾಕ್ಯದಿಂದ ಲಿಂಗೋತ್ಸವ್ಯ ಹೇಳಬೇಕೆ ಹೊರಟು ಲಿಂಗೋತ್ಸವ್ಯದ ಬರೆದ ಶಕ್ತಿಯನ್ನ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಅವನಲ್ಲಿ ಇದೆ. ಅಪ್ಪ ದುಡ್ಡಿನಿಂದ ಚೆನ್ನಾಗಿ ಜೀವನ ಮಾಡಬಹುದು ಅದನ್ಬಿಟ್ರೆ ಅಪೇಕ್ಷೆ ಇದ್ದೇ ದುಡ್ಡು ತೊಗೊಳಕ್ ಹೋಗ್ತಾನೆ. ಅಪೇಕ್ಷೆ ಇದ್ದಿದ್ದೆ ಮಾಡ್ಬೋದು ಅಂದ್ರೆ ಅವನು ತೊಗೊಳಕ್ ಹೋಗಲ್ಲ. ಹಾಗೆ ಲಿಂಗೋತ್ಸವ್ಯ ವಿಧಿವಾಕ್ಯ ಉಂಟು, ಅದರಿಂದ ಇದು ಪ್ರೇರಣೆ ಆಗುತ್ತಲ್ಲ ಮನುಷ್ಯನಲ್ಲಿ. ಅದು ಶಾಸ್ತ್ರಕ್ಕೆ ಅದು ವಿಧಿಯಲ್ಲ, ಅದು ಶಾಸ್ತ್ರಕ್ಕೆ ಅದು ಇದು ವಿಷಯವೂ ಅಲ್ಲ, ಅದು ಅಭಿಧೇಯವಲ್ಲ. ಅಭಿಧೇಯನ ಹೇಳಬೇಕಾದದ್ದು. ಶಾಸ್ತ್ರಕ್ಕೆ ಅದು ಅಭಿಧೇಯವಲ್ಲವಾದ್ದರಿಂದ ಯಾವುದೋ ಲಿಂಗೋತ್ಸವ್ಯದಿಂದ ಉಂಟಾದ ಶಕ್ತಿಯಿಂದ ಪ್ರೇರಣೆ ಅಲ್ಲ, ಅದು ಉದಯ ಅಲ್ಲ. ಆಮೇಲೆ ಅದು ವ್ಯಾಪಾರ, ಶಕ್ತಿಯಿಂದ ಉಂಟಾದ ವ್ಯಾಪಾರ ಇದೆಯಲ್ಲ, ಅದು ಕೂಡ ವಾಕ್ಯಕ್ಕೆ ಇಷ್ಟ ಜ್ಞಾಪಕತ್ವ. ಪ್ರೇರಕ ಅಭಾವತೋ ವೇದಕ್ಕೆ ಪ್ರೇರಕತ್ವ ಇಲ್ಲ, ಅಭಾವ.
ಪ್ರೇರಕ ಏನು ಯಾರನ್ನು ಕಚ್ಚೋದು ದಬ್ಬಲ್ಲ. ಅಗ್ನಿಹೋತ್ರ ಮಾಡೋ, ಸೋಮಯಾಗ ಮಾಡೋ ಅಂದಿಲ್ಲ. ಪ್ರೇರಕತ್ವ ಅಭಾವ ಇಲ್ಲ. ಪ್ರೇರಕತ್ವ ಅಭಾವ ಇದೆ ಮೇಲೆ ಆ ಪ್ರೇರಕತ್ವಕ್ಕೆ ಇದಿದೆಯಲ್ಲ ಇನ್ನೊಂದು ವ್ಯಾಪಾರ, ಪ್ರೇರಣೆಯಿಂದ ವ್ಯಾಪಾರ, ಪ್ರೇರಣೆಯಿಂದ ಅದು ವ್ಯಾಪಾರವೂ ಶಾಸ್ತ್ರಕ್ಕಿಲ್ಲ. ಕೇವಲ ಶಾಸ್ತ್ರಕ್ಕೆ ಸಾಧ್ಯ ಸಾಧನ ಸಂಬಂಧ ತೋರಿಸ್ಕೊಳ್ಳೋದು ಅಷ್ಟಲ್ಲೇ ವ್ಯಾಪಾರವೇ ಹೊರತು ಅದಕ್ಕೋಸ್ಕರ ಲಿಂಗೋತ್ಸವ್ಯ. ಅದರಿಂದ ಉಂಟಾಗುವ ಪ್ರೇರಣೆ ಆಗಲಿ, ಪ್ರೇರಣೆ ಉಂಟಾದ ಕ್ರಿಯೆ ಆಗಲಿ, ಎರಡರಲ್ಲೂ ವೇದಕ್ಕೆ ಇದಿಲ್ಲ. ಯಾವುದಿಲ್ಲ? ಇಲ್ಲ. ತದ್ವ್ಯಾಪಾರೋಪಿ ಪ್ರೇರಕವೇ ಇಲ್ಲವಾದ ಮೇಲೆ ತದ್ವ್ಯಾಪಾರದಲ್ಲೂ ಕೂಡ ಈರಣ ನಾಸಿ, ಈರಣ ಚೇಷ್ಟೆ ಇರುವುದಿಲ್ಲ. ವಿಧಿ ವಿಭಕ್ತಿಯಿಂದ ಬರುವ ಪ್ರೇರಣೆಯು, ಪ್ರೇರಣೆ ಉಂಟಾದ ವ್ಯಾಪಾರವು ಎರಡು ವೇದಕ್ಕೆ ವಿಷಯವಲ್ಲ. ನೋಡ್ಕೊಳ್ಳಿ, ಲಿಂಗೋತ್ಸವದಿಂದ ಉಂಟಾಗುವ ಪ್ರೇರಣಾರೂಪವಾದ ಶಕ್ತಿಯು, ಲಿಂಗೋತ್ಸವದಿಂದ ಉಂಟಾಗುವ ಪ್ರೇರಣಾರೂಪವಾದ ಶಕ್ತಿಯು ಹೇಳಬೇಕಾಗಿಲ್ಲವಾದ್ದರಿಂದಲೂ ಹೇಳಬೇಕಾಗಿಲ್ಲವಾದ್ದರಿಂದಲೂ ಹಾಗೆಯೇ ಶಾಸ್ತ್ರಕ್ಕೆ ವ್ಯಾಪಾರವೂ ಕೂಡ ಇಷ್ಟವಾಗಿರುವುದಿಲ್ಲ, ಕ್ರಿಯೆಯೂ ಶಾಸ್ತ್ರಕ್ಕೆ ಇಷ್ಟವಲ್ಲ. ಶಾಸ್ತ್ರಕ್ಕೆ ಇಷ್ಟ ಯಾವುದೋ ಸಾಧ್ಯ ಸಾಧನ ಸಂಬಂಧ ತೋರಿಸೋದು ಹೇಳಿದ್ರೆ, ವ್ಯಾಪಾರವು ಅದರ ಪ್ರೇರಣೆಯಿಂದಾಗುವ ವ್ಯಾಪಾರವೂ ಶಾಸ್ತ್ರಕ್ಕೆ ಇಷ್ಟವಲ್ಲ ಅಂದ್ಕೊಳ್ಳಿ. ಪ್ರೇರಣೆಯಿಂದ ಉಂಟಾಗುವ ವ್ಯಾಪಾರವೂ ಶಾಸ್ತ್ರಕ್ಕೆ ಇಷ್ಟವಾಗಿಲ್ಲ. ಶಾಸ್ತ್ರಕ್ಕೆ ಇಷ್ಟ ಯಾವುದೋ ಅದನ್ನು ಬರ್ಕೊಂಡ್ಬಿಡಿ. ಸಾಧ್ಯ ಸಾಧನ ಸಂಬಂಧ ಜ್ಞಾಪನವಷ್ಟೇ ಶಾಸ್ತ್ರಕ್ಕೆ ಇಷ್ಟವೂ ಬರ್ಕೊಂಡ್ಬಿಡಿ. ಪಡೆಯಬೇಕಾಗಿತ್ತು, ಅದು ಪಡೆಯಬೇಕಾದ ಸಾಧನ. ಅದರ ಜ್ಞಾಪನ. ಇವಾಗ ಸೋಮಯಾಗ ಸಾಧನ, ಸ್ವರ್ಗ ಸಾಧ್ಯ, ಅದನ್ನು ಜ್ಞಾಪನ ಮಾಡುತ್ತೆ. ಇದನ್ನು ಮಾಡೋದು ಸಿಗತ್ತೆ. ಸಾಧ್ಯ ಸಾಧನ ಸಂಬಂಧ ಜ್ಞಾಪನೆ ಮಾಡೋದಷ್ಟೇ ಶಾಸ್ತ್ರ ಕೃತ್ಯ. ವ್ಯಾಕರಣ ಬರ್ಕೊಳ್ಳಿ. ಸಾಧ್ಯ ಸಾಧನ ಸಂಬಂಧ ತಿಳಿಸುವುದಷ್ಟೇ ಶಾಸ್ತ್ರಕ್ಕೆ. ಆದರೆ ಪ್ರೇರಕವೂ ಶಾಸ್ತ್ರ ವೇದದಲ್ಲಿ ಇಲ್ಲವಾದ್ದರಿಂದ ಪ್ರೇರಕವೂ ವೇದದಲ್ಲಿ ಪ್ರೇರಕತ್ವವೂ ಇಲ್ಲವಾದ್ದರಿಂದ ಪ್ರೇರಕ ಅಭಾವ. ಪ್ರೇರಣೆಯಿಂದ ವ್ಯಾಪಾರವೂ ಕೂಡ ಅದರ ವ್ಯಾಪಾರ ಚೇಷ್ಟೆ ಅಲ್ಲ, ಶಾಸ್ತ್ರದ ವ್ಯಾಪಾರ ಚೇಷ್ಟೆ ಅಲ್ಲ. ಪ್ರೇರಣೆಯೂ ಚೇಷ್ಟೆ ಅಲ್ಲ, ವ್ಯಾಪಾರವೂ ಚೇಷ್ಟೆ ಅಲ್ಲ. ಏನ್ ಬರೀತಾರಪ್ಪ ಇಂಗ್ಲಿಷಲ್ಲೇ? ಯಾಕೆ ನೀವೇ ಹೌದು ಎರಡನೇ ಹೇಳ್ತಾ ಇದ್ದೀರಾ. ಹಿಂದಿಂದು ದೂಷಿಸಿದ್ರಲ್ಲ ಅವರುಳೆ, ಇದು ಲಿಂಗಾದಿಗಳು ಪ್ರೇರಣಾರ್ಥದಲ್ಲಿ ಬಂದಿದೆ ಅಂತ ಮೊದಲು ಹೇಳಿದ್ದೆ. ಹೌದು. ಆಮೇಲೆ ಅದು ಅಲ್ಲ ಅಂತ ಹೇಳಿದ್ರು. ಅವಾಗ ಇದು ಇನ್ನೊಂದು ಪೂರ್ವ ಪಕ್ಷ ಹಾಕೊಂಡು, ಆಗ ಲಿಂಗಾದಿಗಳು ಶಕ್ತಿ, ಲಿಂಗಾದಿಗಳು ಒಂದು ಶಕ್ತಿನ ಅದ್ರ ಶಕ್ತಿನ ಉಂಟು ಮಾಡುತ್ತೆ. ಆ ಶಕ್ತಿಯಿಂದ ಪ್ರೇರಣೆ ಆಗುತ್ತೆ, ಕ್ರಿಯೆ ಆಗುತ್ತೆ. ಹಂಗಿಟ್ಕೊಂಡ್ರೆ ಏನು ಅಂದ್ರೆ ಅದು ಆಗಲ್ಲ. ಅದು ಆಗಲ್ಲ. ಯಾಕೆಂದ್ರೆ ಅವಾಗ ಶಕ್ತಿ ಮತ್ತೆ ಶಕ್ತಿ ಉಳ್ಳದ್ದು ಭೇದ ಇಲ್ಲ. ಭೇದ ಆಗುತ್ತೆ. ಶಕ್ತಿ ಸಿಕ್ತು ಅಭೇದ, ಅವೆರಡು ಭೇದವಲ್ಲ. ಬೆಂಕಿ ಬೇರೆ ಅಲ್ಲ. ಪ್ರೇರಣೆಗೂ ಈ ಭೇದವೇ ತೋರ್ಸೋದು ಗೊತ್ತಾಗಲ್ಲ. ಆದ್ರಿಂದ ಅದು ಆಗಲ್ಲ. ಮತ್ತು ವೇದದಲ್ಲಿ ಯಾವ ಪ್ರೇರಕ ಕಾಣದೇ ಇರೋ ಕಾರಕತ್ವ ಇಲ್ಲ. ಅದು ಏನೋ ಈರಣ ಅಂದ್ರೆ ಪ್ರೇರಕ ಏನ್ ಬರ್ದಿಯಾರಲ್ಲ ಈರಣಗೆ. ವ್ಯಾಪಾರೋಪಿ ಈರಣ ಚೇಷ್ಟ ಚರಣ ಪ್ರಾಚಷ್ಟೇ ಹಿಂದಿ ನೋಡಿ ಸರ್. ನ ಪ್ರೇರಣ, ಈರಣ ಪ್ರೇರಣ. ಈರಣ ಅಂದ್ರೆ ಪ್ರೇರಣ. ಇದು ಟಿಪ್ಪಣಿನ ಸರಿ ಕೊಟ್ಟಿದ್ದಾರೆ, ಅರ್ಥವನ್ನು ಕೊಟ್ಟಿದ್ದಾರೆ. ಶಕ್ತಿ ವ್ಯಾಪಾರ ನ ಪ್ರೇರಣ ಇತಿ ವಾರ್ತಿಕಾರ್ಥ ಅಷ್ಟೇ. ಅದು ಸಮುದಾಯ ತಾತ್ಪರ್ಯ.
ಆ ಪ್ರೇರಣೆಯಿಂದ ಉಂಟಾದ ವ್ಯಾಪಾರವೂ ಕೂಡ ಪ್ರೇರಣೆ ಆಗುವುದಿಲ್ಲ. ಪ್ರೇರಣೆ ಆಗುವುದಿಲ್ಲ. ವ್ಯಾಪಾರವೂ ಪ್ರೇರಣೆ ಆಗುವುದಿಲ್ಲ, ಅದು ಕೂಡ ಪ್ರೇರಣೆ ಆಗುವುದಿಲ್ಲ. ಅದಕ್ಕೆಂದ್ರೆ ಪ್ರೇರಕನೇ ಇಲ್ಲ ವೇದದಲ್ಲಿ, ಸ್ವತಂತ್ರವಾಗಿ ಪ್ರೇರಕ ಅಂತ. ಪ್ರೇರಣಾಯಾಃ ಲಿಂಗಾದಿವಾಚ್ಯತ್ವೋಪಗಮಾತ್ ಶಕ್ತಿಶಕ್ತಿಮತೋಃ ಅಭೇದಾತ್ ವಾಚ್ಯವಾಚಕ ಭಾವ ಅಸಂಭವಾತ್ ಇತಿ ಭಾವಃ ತೃತೀಯಂ ನಿರಸ್ಯತಿ ತದಿತಿ ಅನಂಗೀಕರಣಾತ್ ಇತ್ಯರ್ಥಃ. ಚರಮಂ ಪರಾಚಷ್ಟೇ ಪ್ರೇರಕಿ. ಅಂಗೀಕರಣ ಎಲ್ಲಿದೆ? ಅಂಗೀಕರಣಾತ್ ಶ್ಲೋಕದಲ್ಲಿ ತದಿತಿ. ಅನಂಗೀಕರಣ ಎಲ್ಲ ಕೂಡ ನೋಡ್ಕೊಳ್ಳಪ್ಪ, ಅದು ಯಾವ್ದಕ್ಕೆ ಆಗಲ್ಲ. ಅನಂಗೀಕರಣ ಹೆಚ್ಚು ಯಾವ್ದಕ್ಕೆ ಆಗಲ್ಲ. ಇಂಗ್ಲಿಷ್ ಅಲಭ್ಯುಪಗಮ ಅದನ್ನು ಬಿಡೋಲ್ಲ. ಅಲಭ್ಯುಪಗಮ ಯಾವ್ದಕ್ಕಾಗ ನಾವು ಒಪ್ಕೊಳ್ಳಪ್ಪ, ಆಯ್ತು ಅಲ್ಲಿಗೆ ಅಷ್ಟಕ್ಕೆ ನಿಮ್ ಪಕ್ಷ ಬಿದ್ದು ಹೋಗೋದು. ಅದ ಎಲ್ಲಾ ಪಕ್ಷನೂ ಅಲಭ್ಯುಪ ಅಂತ ಇದು. ನೀ ಹಿಂದಿ ನೋಡಲ್ವಾ? ಹಿಂದಿ ದೊಡ್ಡ ಪುಸ್ತಕ ಬರ್ತದೆ. ಅದೇ ಅತಃ ಸಮೀಹಿತೋಪಾಯತಯಾ ಯಸ್ತ್ವಬೋಧಯನ್ ಲೇ ಅತಃ ಸಮೀಹಿತೋಪಾಯ ತಯಾ ವಸ್ತ್ವಬೋಧಯನ್ ಅಬುದ್ಧಂ ಪ್ರೇರಕೋ ವೇದೋ ಜ್ಞಾಪತಾ ಪ್ರೇರಣಾ ಮತಾ. ಅಬುದ್ಧಂ ಪ್ರೇರಕೋ ವೇದೋ ಜ್ಞಾಪನಾ ಪ್ರೇರಣಾ ಮತಾ. ಪಾಯತಯಾ ವಸ್ತು ಅವಬೋಧಯನ್ನ ಪ್ರೇರಕ ವೇದ ಜ್ಞಾಪನ ಪ್ರೇರಣಾ ಜ್ಞಾಪನಾವ ಜ್ಞಾಪತಾವ. ಆದ್ದರಿಂದ ದೇರ್ಫೋರ್ ಅತಃ ಅಂದ್ರೇನು? ದೇರ್ಫೋರ್ ಆದ್ದರಿಂದ ಸಮೀಹಿತ ಅಂದ್ರೆ ಇಷ್ಟವಾದ ಒಂದು ಉಪಾಯದಿಂದ ಆ ಅಬುದ್ಧಂ ವಸ್ತು ಬೋಧನೆ, ನಮ್ಗೆ ಇನ್ನೂ ತಿಳಿದೇ ಇರುವ ವಸ್ತುವನ್ನು ತೋರಿಸುತ್ತಾ ವೇದವು ಪ್ರೇರಕ ಅಂತ ಅನಿಸ್ಕೊಂಡಿದೆ. ಸೂರ್ಯ ತಗೊಂಡ್ ಹೇಳ್ತಾ ಇದ್ದಾನೆ ಹಂಗೆ ಆರಂಭ ಮಾಡೋದು. ಅದೇ ಬಂಗಾರ ಬಿದ್ದಿದೆ, ಕಾಣ್ತಾ ಇದೆ, ಸೂರ್ಯ ಬೆಳಕೊಟ್ಟು ತಗೊಂಡ್ ಹೇಳ್ತಾ ಇದ್ದಾನೆ ಅಂದ್ರೆ ಸೂರ್ಯ ತಗೊಂಡ್ ಹೇಳ್ತಾನ? ಬೇರೆ ಯಾಕೆ ಕೊಡ್ಬೇಕಾಯ್ತು? ಬೆಳಕು ಕೊಟ್ಟಿದ್ರಿಂದ ತಗೊಂಡ್ ಹೇಳ್ತಾ ಇದ್ದಂಗೆ ಅಂತ ಆರೋಪ ಮಾಡ್ದಂಗೆ. ಬೆಳಕಲ್ಲಿ ಬಿದ್ದಂತ ಉಂಗುರವು ಸೂರ್ಯ ತಗೊಂಡ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ಸೂರ್ಯ ಮೇಲೆ ಆರೋಪ? ಹಾಗೆ ನಮಗೆ ಗೊತ್ತಿಲ್ಲದಾದ ವಸ್ತು ತೋರಿಸೋದ್ರಿಂದ ನೀವು ತಗೊಂಡ್ ಹೇಳ್ತಾ ಇದ್ದೀನಿ ಇಂಡೈರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ತಿರೋದು ಆರೋಪ. ಅದು ಅದಕ್ಕೆ ಅರ್ಥ ಅಲ್ಲ. ಅಬುದ್ಧಂ ವಸ್ತು ಅವಬೋಧೆಯನ್ನು ಅರಿದೇ ಇದ್ದಾದ ವಸ್ತುವನ್ನ ತಿಳಿಸಿಕೊಡುತ್ತಾ ವೇದವು ಪೂರಕ ಅಂತ ಹೇಳಿ ಹಿಂದಿದೆ. ಅದೇ ವೇದ ಜ್ಞಾಪನವಾದ ವೇದವು ಪ್ರೇರಣಾ ಅಂತ ಅನಿಸ್ಕೊಂಡಿದೆ, ಅದು ಕರೆಸ್ಕೊಂಡಿದೆ. ಸ್ವರ್ಗಾದಿಗಳಿಗೂ ಈ ಕ್ರಿಯೆಗೂ ಸಂಬಂಧ ಗೊತ್ತಿಲ್ಲ, ಅದು ಗೊತ್ತಿಲ್ಲದ್ದು. ಸ್ವರ್ಗ ಗೊತ್ತು, ಬ್ರಹ್ಮಲೋಕ ಗೊತ್ತು, ಅಥವಾ ಪಿತೃಲೋಕ ಗೊತ್ತು, ದುಡ್ಡು ಗೊತ್ತು, ಮಕ್ಕಳು ಗೊತ್ತು. ಮಕ್ಕಳು ಗೊತ್ತು, ಅದ್ ಆ ಕ್ರಿಯೆಗೂ ಈ ಮಕ್ಕಳಾಗೋದಕ್ಕೂ ಸಂಬಂಧ ಗೊತ್ತಿಲ್ಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ ಗೊತ್ತು, ನೀರು ಕುಡಿದ್ರೆ ವಯರ್ಗೆ ಹೋಗುತ್ತೆ, ಆ ಕ್ರಿಯೆಗೂ ಫಲಕ್ಕೂ ಸಂಬಂಧ ಗೊತ್ತು. ವೇದದ ಕ್ರಿಯೆಗೂ ಆ ಫಲಕ್ಕೂ ಸಂಬಂಧ ನನ್ಗೆ ಗೊತ್ತಾಗಲ್ಲ. ಅದನ್ನು ತಿಳಿಸ್ಕೊಡುತ್ತೆ ಶಾಸ್ತ್ರ, ಅದನ್ನ ಪ್ರಮಾಣ ಅನಿಸ್ಕೊಂಡಿದೆ ಅಂತ. ರಾಜ್ಯ ಸಾಧನ ಸಂಬಂಧ ಜ್ಞಾಪಕತ್ವೇನ ಪ್ರಾಮಾಣ್ಯಂ ವೇದಸ್ಯ. ಅಷ್ಟೇ. ಫಲ ಗೊತ್ತು, ಯಾರಿಗೂ ಸ್ವರ್ಗ ಬೇಡ, ಸ್ವರ್ಗ ಬೇಕು, ಮಕ್ಳು ಬೇಕು, ದುಡ್ಡು ಬೇಕು, ಹೇಗ್ ಬರುತ್ತೆ ಗೊತ್ತಿಲ್ಲ. ಆಮೇಲೆ ತಾನೇನೋ ಕ್ರಿಯೆ ಹೇಳ್ತಲ್ಲ, ಆ ಕ್ರಿಯೆಗೂ ಆ ಫಲಕ್ಕೂ ಸಂಬಂಧ ಗೊತ್ತಾಗಲ್ಲ. ಎಲ್ಲಿ ಕ್ರಿಯೆಗೂ ಫಲಕ್ಕೂ ದೃಷ್ಟತ್ವ ಇದೆಯೋ ಅಲ್ಲಿ ವೇದ ಬೇಡ. ಕಡಿದ್ರೆ 2 ಸುಂಡಾಗುತ್ತೆ, ಕೊಡದ್ಬಿಟ್ಟು 2 ಸುಂಡಾಗುತ್ತೆ, ವೇದ ಹೇಳ್ಬೇಕಾಗಿಲ್ಲ. ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಬಾಯಾರಿಕೆ ಆದ್ರೆ ಏನ್ ಮಾಡ್ಬೇಕು ವೇದ ಹತ್ರ ಕೇಳ್ಬೇಕಾಗಿಲ್ಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ, ಹಸಿವಾದಾಗ ಏನ್ ಮಾಡ್ಬೇಕು ವೇದ ಹತ್ರ ಕೇಳ್ಬೇಕು. ಎಲ್ಲಿ ಕ್ರಿಯಾಫಲ ಸಂಬಂಧ ಇಲ್ಲೇ ಕಾಣುತ್ತೋ ಅಲ್ಲಿ ವೇದದ ಪ್ರವೃತ್ತಿ ಇಲ್ಲ. ಕ್ರಿಯೆ ಕಾಣುತ್ತೆ,
ಫಲ ಇದೆ, ಸಂಬಂಧ ಗೊತ್ತಾಗಲ್ಲ, ಕನೆಕ್ಷನ್ ಗೊತ್ತಾಗಲ್ಲ. ನಾವು ಇಲ್ಲಿ ಹೋಮ ಮಾಡೋದಕ್ಕೂ ಅಲ್ಲಿ ಮಕ್ಕಳ ಏನ್ ಸಂಬಂಧ ಗೊತ್ತಾಗಲ್ಲ. ಅದನ್ನು ವೇದ ಜ್ಞಾಪ ಮಾಡುತ್ತೆ. ಅದೇ ಅಬುದ್ಧಂ ವಸ್ತು, ಅರಿದೇ ಇದ್ದದ ವಸ್ತು ಅದು. ಅದನ್ನು ಜ್ಞಾಪಯನ್ ವೇದ ಪ್ರಮಾಣಂ ಅಂತ ಅನ್ಸ್ಬಿಟ್ಟಿದೆ. ಅದನ್ನೇ ಪ್ರೇರಕ ಜ್ಞಾಪಕ ಅಂತ ಇನ್ನು ಹೇಳ್ತಾ ಇದ್ದೀರ. ಶಬ್ದ ಅಂತ ಹೇಳ್ತೀರ, ಕರೆಕ್ಟ್ ಹೇಳಿದ ಸರಿ ಐತೆ ಬರೀ ಓಕೆ. ಸೀಲ್ ಬಿದ್ಮೇಲೆ ಹೇಳಿಸ್ತೀವಿ, ಬರೆಸ್ತೀವಿ. ಸೀಲ್ ಬಿಡ್ಬೇಕು ಸರಿ ಅಂತ ಸಾರ್ ಸೀಲ್. ಆದ್ದರಿಂದ ಇಷ್ಟವಾದ ಉಪಾಯವನ್ನ ತನಗೆ ಇಷ್ಟವಾದ ಸಮೀಹಿತ ಅಪೇಕ್ಷಿತವಾದ ಇಷ್ಟವಾದ ಫಲಕ್ಕೆ ಉಪಾಯವನ್ನು ಹೇಳುವುದರ ಮೂಲಕ ಇಷ್ಟವಾದ ಫಲಕ್ಕೆ ಉಪಾಯವನ್ನು ಹೇಳುವುದರ ಮೂಲಕ ಹೇಗೆ ಹೇಳ್ತಿದೆ ಅಂತ ಗೊತ್ತಿಲ್ಲದೆ ಇರೋದನ್ನ ತಿಳಿಸ್ಕೊಡೋದು. ಇಷ್ಟವಾದ ಫಲಕ್ಕೆ ಉಪಾಯವನ್ನು ಹೇಳುವುದರ ಮೂಲಕ ಗೊತ್ತಿಲ್ಲದನ್ನ ತಿಳಿಸುತ್ತಾ, ಗೊತ್ತಿಲ್ಲದ್ದಾದ ವಸ್ತುವನ್ನ, ಅಬುದ್ಧಂ ವಸ್ತು, ಗೊತ್ತಿಲ್ಲದ್ದಾದ ವಸ್ತುವನ್ನು ತಿಳಿಸುತ್ತಾ ವೇದವು ಪ್ರೇರಕ ಎಂದು ಎನಿಸಿಕೊಂಡಿದೆ. ಅದೇ ಜ್ಞಾಪನವೇ ಪ್ರೇರಣಾ ಎಂಬುದು ಒಪ್ಪಿಗೆಯಾಗಿದೆ. ತಿಳಿಸ್ಕೊಡುವುದನ್ನೇ ಪ್ರೇರಣಾ ಎಂದು ಹೇಳ್ತೀವಿ. ಆದರೆ ಜ್ಞಾಪನ ತಿಳಿಸ್ಕೊಡುವುದೇ ಪ್ರೇರಣೆ ಎಂಬುದು ಒಪ್ಪಿಗೆಯಾಗಿರುತ್ತದೆ. ಸಿದ್ಧಾಂತಿ ಮತ ಅಂದ್ರೆ ನಮ್ಮ ಮತ ಇದೆ. ಅವರ ಒಪಿನಿಯನ್, ಅವರ ಡಿಸಿಷನ್, ಅವರ ಅದೆಲ್ಲ ಏನ್ ಬೇಕಂದ್ರೆ ಅಯ್ಯ. ಆದ್ದರಿಂದ ಇಷ್ಟವಾದ ಫಲಕ್ಕೆ ನನಗೆ ಇಷ್ಟವಾದ ನಮಗೆ ಇಷ್ಟವಾದ ಫಲಕ್ಕೆ ಉಪಾಯವನ್ನು ಹೇಳುವ ಮೂಲಕ, ತಿಳಿಸುವ ಮೂಲಕ, ತಿಳಿಯುವಲ್ಲ ತಿಳಿಸುವ, ಹೇಳುವ ಮೂಲಕ ತಿಳಿಸುವ ಹೇಳುವ ಒಂದೇ. ಉಪಾಯವನ್ನು ಹೇಳುವ ಮೂಲಕ ಗೊತ್ತಿಲ್ಲದಾದ ವಸ್ತುವನ್ನು ತಿಳಿಸುತ್ತಾ ವೇದವು ಪ್ರೇರಕ ಎಂದು ಎನ್ನಿಸಿಕೊಂಡಿದೆ. ಆದರೆ ಜ್ಞಾಪನವೇ ಪ್ರೇರಣವು, ಪ್ರೇರಣೆ ಎಂದು ಅಷ್ಟೇ. ಯಥಾಚ ವಸ್ತು ಯಾಥಾತ್ಮ ಜ್ಞಾಪನೇನ ಪ್ರಮಾಣತ ಪ್ರೇರಕತಯಾ ಸಾಸ್ಯ ಪ್ರತ್ಯಕ್ಷಾದೇರೀಕ್ಷಣ तथा वस्तु याथात्म्य ज्ञापनेन प्रमाणता न प्रेरकतया स्यात् प्रत्यक्षादेन वीक्षणात् सुयाथात्म्य ज्ञापनेन प्रमाणता न प्रेरकतया स्यात् प्रत्यक्षादेः ಅನೀಕ್ಷಣಾತ್ ತಥಾಚ ಹಾಗಾಗಲಾಗಿ ವಸ್ತು ಯಾಥಾತ್ಮ ತಿಳಿಸೋದ್ರಿಂದಲೇ ಅದು ಪ್ರಮಾಣವೆನಿಸುತ್ತದೆ. ವಸ್ತು ಯಾಥಾತ್ಮ ಅಂದ್ರೆ ಈ ಕ್ರಿಯೆಗೂ ಫಲಕ್ಕೂ ಇರುವ ಸಂಬಂಧದ ಯಾಥಾತ್ಮ್ಯ, ತತ್ವದ ಯಾಥಾತ್ಮ್ಯ. ಸತ್ಯವನ್ನು ತಿಳಿಸೋದ್ರಿಂದ ಪ್ರಮಾಣವೆನಿಸಿಕೊಂಡಿದೆಯೇ ಹೊರತು ಮಾಡೋದನ್ನು ಹೇಳೋದನ್ನ ಪ್ರಮಾಣ, ತಗೊಳ್ಳೋದನ್ನು ಹೇಳೋದನ್ನ ಪ್ರಮಾಣ ಅಂತ ಅಲ್ಲ. ಸತ್ಯವನ್ನ ಕ್ರಿಯಾಫಲ ಸಂಬಂಧ ಹೇಳ್ತದೆ. ಹಾಗೆ ಕ್ರಿಯೆಗೂ ಫಲಕ್ಕೂ ಇರುವ ಸಂಬಂಧವನ್ನು ಹೇಳಿದೆ. ವಸ್ತು ಯಾಥಾತ್ಮ ಜ್ಞಾಪನದಿಂದಲೇ ಅದಕ್ಕೆ ಪ್ರಾಮಾಣ್ಯತ್ವ ಬಂದಿದೆಯೇ ಹೊರತು ಪ್ರೇರಣೆಯಿಂದ ಅಲ್ಲ. ಆ ಪ್ರಮಾಣತ ಅನ್ನೋದು ಪ್ರತ್ಯಕ್ಷಾದಿಗಳಲ್ಲೂ ಕೂಡ ಹಾಗೆ ಕಂಡೋದು. ಅದು ಇದು ಪ್ರೇರಕತೆಯನ್ನು ಕಂಡಿಲ್ಲ. ಪ್ರತ್ಯಕ್ಷಾದಿಗಳು ಪ್ರೇರಕ ಕಣ್ಣು ಬರೀ ರೂಪ ತೋರಿಸುತ್ತೆ ಅಷ್ಟೇ ಹೊರತು ತಗೋಂತೂ ಹೇಳಲ್ಲ, ಬಿಡುಂತೂ ಹೇಳಲ್ಲ, ಓಡಿಸೋಂತೂ ಹೇಳಲ್ಲ. ಇದು ಪ್ರತ್ಯಕ್ಷವೂ ಪ್ರಮಾಣ, ಶಾಸ್ತ್ರವೂ ಪ್ರಮಾಣ. ಎಲ್ಲಾ ಪ್ರಮಾಣಕ್ಕೂ ಒಂದೇ ಡೆಫಿನೇಷನ್, ಲಕ್ಷಣ ಇದೆ. ಏನು? ಪ್ರಮಾಣಗಳು ಇದ್ದದ್ದನ್ನು ಇದ್ದಾಗ ತೋರಿಸುತ್ತೆ, ಯಾವ್ದು ಹೇಗಿದೆ ಹಾಗೆ ತೋರಿಸುತ್ತೆ, ಆಸ್ ಇಟ್ ಈಸ್ ಎಂದೇ ತೋರಿಸುತ್ತೆ. ಶಾಸ್ತ್ರವೂ ಹಾಗೆ, ನಾನು ಈ ಕ್ರಿಯೆಗೂ ಆ ಫಲಕ್ಕೂ ಸಂಬಂಧ ಶಾಸ್ತ್ರಕ್ಕೂ ಅದನ್ನು ತೋರಿಸುತ್ತೆ. ಪರಮಾರ್ಥ ತತ್ವ ಹೀಗಿದೆ, ಅದು ಹೀಗಿದೆ ಅಂತ ತೋರಿಸುತ್ತೆ.
ಹಾಗೆ ಪ್ರತ್ಯಕ್ಷಾದಿಗಳು ಏನ್ ಮಾಡುತ್ತೆ, ಅದರ ವಿಷಯವನ್ನು ಯಥಾವತ್ತಾಗಿ ತೋರಿಸುತ್ತೆ. ಅನಧಿಕೃತ ಅಬಾಧಿತ ಅಸಾಧಾರಣ ಫಲವದ್ ವಿಷಯಕಂ. ಅದರ ನಿಜವನ್ನು ತೋರಿಸುವುದರಿಂದ ಅದು ಪ್ರಮಾಣವೆನಿಸಿದೆಯೇ ಹೊರತು ಮಾಡೋದನ್ನು ಹೇಳುವುದರಿಂದ ಬಿಡೋದನ್ನು ಹೇಳುವುದರಿಂದ ತೆಗೆದುಕೊಳ್ಳೋದು ಹೇಳೋದ ಪ್ರಮಾಣ ಅಂತ ಹಾಗಿಲ್ಲ. ಮಾಡೋದು ಬಿಡೋದು ತೆಗೆದುಕೊಳ್ಳೋದು ಅವರವ್ರ ಬುದ್ಧಿ ಸೇರಿದ್ದು. ಮಾಡ್ಬೇಕಾದ್ರೆ ಮಾಡ್ತಾನೆ, ಬಿಡ್ತಾನೆ. ಹಾಗಾಗಿ ತಥಾಚನ್ ಹಾಗಾಗಿ, ಹೇಗಾಗಿ ಮೇಲೆ ಹೇಳಿದಂತೆ ಆಗಿ ಅಂತ 31 ಶ್ಲೋಕದಂತೆ ಹೇಳಿದಂತೆ ಆಗಿ ವಸ್ತುವಿನ ನಿಜ ಸ್ವರೂಪವನ್ನು ತಿಳಿಸುವುದರಿಂದಲೇ ಪ್ರಮಾಣತ್ವ ಬಂದಿರುತ್ತದೆ. ಪ್ರಮಾಣತ್ವವು ವೇದಕ್ಕೆ ವಸ್ತುವಿನ ನಿಜ ಸ್ವರೂಪವನ್ನು ತಿಳಿಸುವುದರಿಂದಲೇ ಪ್ರಮಾಣತ್ವವು. ಹನ್ನೊಂದಕ್ಕೆ ಇದು ಮಾಡ್ಕೋಬೇಕು. ತಗೊಂಡೋಗಿದ್ದಾರೆ 112 ಇತ್ತು. ಎಷ್ಟು ಚಾರ್ಜ್ ಮಾಡ್ತಾರೆ ಅದಕ್ಕೆ ನಾವು ಎಷ್ಟು ಮಾಡಿಸ್ತೀವಿ ಇದನ್ನ ಅಂತ. ಏನ್ ಟೆಸ್ಟ್ ಮಾಡಿಸ್ತೀವಿ ಅಂದ್ಮೇಲೆ HbA1c, ಇದು ಥೈರಾಯ್ಡ್, ಆಮೇಲೆ ಲಿಪಿಡ್ ಪ್ರೊಫೈಲ್, ಅದು LED, ಇದು ಕೊಲೆಸ್ಟ್ರಾಲ್. ಸಾಮಾನ್ಯ 800 ರೂಪಾಯಿ ಇದಾಗುತ್ತೆ. 800 ರೂಪಾಯಿ ಆಗುತ್ತೆ. ಒಂದೊಂದು ಕಡೆ ಒಂದೊಂದು ತಗೊಳ್ತಾರೆ. ಇವತ್ತು ನಾನು ಇಸ್ನೋಫಿಲ್ ಮಾಡಿ ಅಂತ ಹೇಳಿದೆ. ಇಸ್ನೋಫಿಲ್ ಅಂತ ಟೆಸ್ಟ್ ಮಾಡಿದ್ದಾರೆ. ಇಸ್ನೋಫಿಲ್ ಇದು ಶೀತ ಆಗೋದಕ್ಕೆ ಯಾವುದೋ ಒಂದು ಇದು ಕಮ್ಮಿ ಇದ್ರೆ 4000 ಕಮ್ಮಿ ಇರ್ಬೇಕಂತೆ. 4000 ಜಾಸ್ತಿ ಆಗ್ಬಿಟ್ರೆ ಏನ್ ತಿಂದು ನೆಗಡಿ ಆಗುತ್ತೆ, ಶೀತ ಆಗುತ್ತೆ ಅಂತ. 8, 10, 15 ಸಾವಿರ ಇರುತ್ತೆ, 12 ಸಾವಿರ ಇರುತ್ತೆ. ಅಲರ್ಜಿ ಬೇಗ ಆಗುತ್ತೆ. ಇಸ್ನೋಫಿಲ್ ಅಂತ ಒಂದು ಇದು ಟೆಸ್ಟಿಂಗ್. ನಾನು ಅಮ್ಮನ್ ಮೊನ್ನೆ ಮಾಡಿಸ್ದೆ, ಆನ್ಲೈನ್ ಬುಕ್ ಮಾಡಬಹುದು. ಅದು ಇಲ್ಲಿ ಕಾಂತರಾಜ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಮಲ್ಲಿಕಮ್ಮ. 500 ರೂಪಾಯಿಗೆ 500 ರೂಪಾಯಿ. 500 ರೂಪಾಯಿ. ಅದೇ ನಮ್ಮ ಮಲ್ಲಿಕಮ್ಮ ಸ್ವಲ್ಪ ಅದು ಹೈಟೆಕ್, ಅವರ ಸ್ವಲ್ಪ ಹೈಟೆಕ್, ದೊಡ್ಡದು. ಯಾಕೆ ನಮ್ ಗುರುಗಳಿಗೆ ಸರಿಯಾದ ಕಡೆ ಆಗ್ಬೇಕು ಅಂತ. ಬಂದು ಇವಾಗ ನಮ್ಮಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಯೋಗ ಇದೆ ಇಷ್ಟು. ಪ್ರೊಫೈಲ್ ಇಷ್ಟು ಜೊತೆಗೆ ಒಂದು ಪ್ರೊಫೈಲು ಪೂಜಾ ಡಾಕ್ಟರ್ ಕಳಿಸಿರೋದು. ಮಾಡ್ತಾರೆ, ಅವ್ರು ತಗೋತಾರೆ. ಅದೇನು ನಾನ್ ಮಾಡ್ಕೊಂಡಿದ್ರು ಇಲ್ಲ, ಅದು ಬರಲ್ಲ, ಅದಿಲ್ಲ. ಅದಕ್ಕೆ ಕಾಸ್ಟ್ಲಿ ಬಿಡುತ್ತೆ, ತಿರ್ಗಾ ಬರ್ಬೇಕಾದ್ರೆ. ಇಷ್ಟು ಸೇರಿಸಿದ್ದೀನಿ. ಗೆಸ್ಟ್ ಕಾಸ್ಟ್ ಕೇಳ್ದೆ, ಹೇಳಿಲ್ಲ. ಇನ್ನೊಂದ್ಸಲ ಹಾಕಿದೆ, ಬೈದ್ರು, ಫೋನ್ ಮಾಡಿ. ಏನ್ ನಿಮ್ಗೆ ಯಾತಕ್ಕದಲ್ಲ, ನೀವು ಸುಮ್ಮನೆ ಮಾಡಿಸ್ಕೊಳ್ಳಿ ಸಾಕು, ನೀವು ಅದೆಲ್ಲ ಕೇಳ್ಬೇಡಿ, ನಿಮ್ಗೆ ಅದೆಲ್ಲ ಸಂಬಂಧ ಪಟ್ಟಿಲ್ಲ, ನೀವು ಅದಕ್ಕೆಲ್ಲ ಬರ್ಬೇಡಿ, ನಿಮ್ ಪಾಡು ನೀವು ಇರಿ ಸಾಕು, ಸುಮ್ಮನೆ ಪಾಠ ಹೇಳ್ಕೊಂಡು ಮುಖ್ಯ ಮಾಡ್ಕೊಂಡು ಅನುಷ್ಠಾನ ಮಾಡ್ಕೊಂಡಿರಿ. ನೀವು ಈ ದುಡ್ಡು ಅಮ್ಮ ಬಂದ್ರು ನೋಡ್ದ, ಅಮ್ಮ ಬಂದು ಯಾರು ಬಾಯಿ ಕಟ್ಕೊಂಡಿರೋದು? ಅಂಜಲಿನಾ? ಇಲ್ಲ ಇಲ್ಲ, ಯಾರೋ ಸಂಬಡಿ ನೋಡಿ. ಯಾರೋ ಸಂಧ್ಯಾ. ಸಂಧ್ಯಾ ಅಂದ್ರೆ ಯಾರವರು? ಪಾರ್ಥಿವ ಅವರ ಅಮ್ಮ. ಪಾರ್ಥಿವ ಅಮ್ಮನಾ? ಓ ಚಾ ಓಕೆ ಓಕೆ, ಹೋಗೋಣ ಮುಂದಕ್ಕೆ. ಅದಕ್ಕೆ ಪ್ರಮಾಣತ ಬಂದಿರುತ್ತದೆಯೇ ಹೊರತು ಪ್ರೇರಕದಿಂದ ಅಲ್ಲ. ಪ್ರೇರಣೆ ಮಾಡುವುದರಿಂದ ಆ ಪ್ರೇರಕತ್ವ ಎಂಬುದು ಪ್ರತ್ಯಕ್ಷಾದಿಗಳು ಎಲ್ಲಿ ಕಂಡು ಬಂದಿಲ್ಲ. ಸಾ ಪ್ರೇರಕತಾ, ಆ ಪ್ರೇರಕತೆ ಅನ್ನೋದಿದೆಯಲ್ಲ, ಅದು ಪ್ರತ್ಯಕ್ಷಾದಿಗಳು ಕಂಡು ಬಂದಿಲ್ಲ. ಅದನ್ನ ಪ್ರತ್ಯಕ್ಷಾದಿಗಳಂತೆ ಶಾಸ್ತ್ರವು ಪ್ರಮಾಣತ್ವದಲ್ಲಿ ವ್ಯತ್ಯಾಸ ಇಲ್ಲ. ಆ ಪ್ರೇರಕತ್ವವು ಪ್ರತ್ಯಕ್ಷಾದಿಗಳಲ್ಲೂ ಕಂಡು ಬಂದಿಲ್ಲವಾದ್ದರಿಂದ ಪ್ರಮಾಣದ ಕೃತ್ಯವೇ ಅಲ್ಲ ಅಂತ ತಿಳ್ಕೊಂಬಿಡಿ. ಪ್ರೇರಕತ್ವ ಎಂಬುದು ಪ್ರಮಾಣದ ಕೃತ್ಯವೇ ಅಲ್ಲ. ಪ್ರೇರಕತ್ವ ಕಾಮದ ಕೃತ್ಯ. ಪ್ರೇರಕತ್ವ ಯಾವುದರಿಂದ ಆಗತ್ತೆ? ಕಾಮದಿಂದ. ಪ್ರತ್ಯಕ್ಷ ಮುಂತಾದವುಗಳಲ್ಲಿ ಕಂಡು ಬಂದಿಲ್ಲವಾದ್ದರಿಂದ
ಮುಂತಾದವುಗಳು ಕಂಡು ಬಂದಿಲ್ಲವಾದ್ದರಿಂದ ಶಾಸ್ತ್ರದ ಪ್ರೇರಕತ್ವ, ಶಾಸ್ತ್ರದ ಅಲ್ಲ ಪ್ರೇರಕತ್ವ, ಕಾಮದ್ದೇ ಪ್ರೇರಕತ್ವವು. ಕಾಮೋ ಮೇ ಜಾರಯಿತಿ ನಿರ್ದಿಶೇತ್ ನಿಷ್ಪಾದಿತ ನಿಯೋಗಶ್ಚ ವೇದ ಪ್ರಾಮಾಣ್ಯತೋ ಯಥಾ ನಿಯಮೇನ ಫಲಂ ತದ್ವತ್ ಸಾಧನಾನುಷ್ಠಿತೇ ಭವೇತ್. ನಿಯಮೇನ ಫಲಂ ತದ್ವತ್ ಸಾಧನಾನುಷ್ಠಿತೇರ್ಭವೇತ್. ನಿಷ್ಪಾದಿತ ದೀರ್ಘ ಯಾಕೆ ಮಾಡ್ತೀಯಾ? ನಿಷ್ಪಾದಿತ ನಿಯೋಗಸ್ಯ ವೇದ ಪ್ರಾಮಾಣ್ಯತಃ ವೇದ ವೇದ ಪ್ರಾಮಾಣ್ಯತಃ ಯಥಾ ನಿಯಮೇನ ಫಲಂ ತದ್ವತ್ ಸಾಧನಾನುಷ್ಠಿತೇ ಭವೇತ್. ನಿಷ್ಪಾದಿತ ನಿಯೋಗಸ್ಯ ಯಥಾ ವೇದ ಪ್ರಾಮಾಣ್ಯತಃ ಭವೇತ್ ನಿಯಮೇನ ಭವೇತ್ ಫಲಂ ಸ್ಯಾತ್ ತದ್ವತು ಸಾಧನಾನುಷ್ಠಿತೇರ್ಪಿ ಫಲಂ ಸ್ಯಾತ್ ಅಂತ. ನಿಷ್ಪಾದಿತ ಉಂಟು ಮಾಡಿದ್ದಾದ ನಿಯೋಗಕ್ಕೆ ವೇದ ಪ್ರಾಮಾಣ್ಯತೆಯಿಂದ ಹೇಗೆ ಅದಕ್ಕೆ ಪೂರ್ವಪಕ್ಷ ಇದು ಇಲ್ಲ ಸಿದ್ಧಾಂತ ಅವಾ ನಿಯೋಗವನ್ನು ಉಂಟು ಮಾಡಿದ್ದಕ್ಕೆ ನೀವು ಹೇಗೆ ವೇದ ಪ್ರಾಮಾಣ್ಯದಿಂದ ನಿಯೋಗವನ್ನು ಉಂಟು ಮಾಡಿದ್ದು ನೀವು ಹೇಳ್ತೀರೋ ಮಾಡ್ಬೇಕು. ನಿಷ್ಪಾದಿತ ನಿಯೋಗಸ್ಯ ಕೇನ ನಿಷ್ಪಾದಿತ ನಿಯೋಗ ಪ್ರೇರಣೆಯಿಂದನಾ? ಅಲ್ಲ, ನಿಯೋಗದಿಂದ ಪ್ರೇರಿತನಾಗಿ ನೀನು ಇದನ್ನ ಕ್ರಿಯೆಯನ್ನ ಅಂದ್ರೆ ಕರ್ಮಾದಿಗಳನ್ನ ಯಜ್ಞಾದಿಗಳನ್ನ ಮಾಡಿದ್ರಿಂದ ವೇದಕ್ಕೆ ಪ್ರಾಮಾಣ್ಯತೆನ ಹೇಗೆ ಸಿದ್ಧಪಡಿಸ್ತೀಯೋ ವೇದ ಪ್ರಾಮಾಣ್ಯತೆ. ನಿಯೋಗವನ್ನು ಉಂಟು ಮಾಡಿದ್ರಿಂದ ವೇದಕ್ಕೆ ಪ್ರಾಮಾಣ್ಯವನ್ನು ಹೇಗೆ ಒಪ್ಕೋತೀಯೋ, ನಿಯೋಗವನ್ನು ಉಂಟು ಮಾಡಿದ್ರಿಂದ ವೇದಕ್ಕೆ ಹೇಗೆ ಪ್ರಾಮಾಣ್ಯವನ್ನು ನೀನು ಹೇಳುತ್ತೀಯೋ ನೀನು ನಿಯೋಗವನ್ನು ಉಂಟು ಮಾಡಿದ್ರಿಂದ ವೇದಕ್ಕೆ ಪ್ರಾಮಾಣ್ಯವನ್ನು ಹೇಗೆ ಹೇಳ್ತೀಯೋ, ನಿಯೋಗವನ್ನುಂಟು ಮಾಡಿದ್ದರಿಂದ ವೇದಕ್ಕೆ ಪ್ರಾಮಾಣ್ಯವನ್ನು ವೇದ ಪ್ರಾಮಾಣ್ಯದಿಂದ ಅದಕ್ಕೆ ಫಲವು ನಿಯಮವಾಗಿ ಆಗತ್ತೆ. ವೇದ ಪ್ರಾಮಾಣ್ಯದಿಂದ ಅದಕ್ಕೆ ನಿಯಮವಾಗಿ ಕಡ್ಡಾಯ ಫಲವಾಗುತ್ತೆ ಎಂದು ಹೇಳುತ್ತೀಯೋ ನಾವು ಇದನ್ನೇ ಹೇಳಿ ಅದರಂತೆ ಸಾಧನಾನುಷ್ಠಿತಿಯಿಂದ ಆಗುತ್ತೆ ನಾವು ಹೇಳ್ತೀವಿ. ಯಜ್ಞದಿಂದಾನೇ ಆಗುತ್ತೆ ಅಂತೀವಿ. ನಿಯೋಗವನ್ನು ಉಂಟು ಮಾಡಿದ್ದರಿಂದ ನಿಯಮವನ್ನು ಉಂಟು ಮಾಡಿದ್ರಿಂದ ವೇದ ಪ್ರಾಮಾಣ್ಯ ನಿಯಮವಾಗಿ ಫಲವು ವೇದ ಪ್ರಾಮಾಣ್ಯ ಆಗತ್ತೆ ಅಂತ ಹೇಗೆ ಹೇಳ್ತೀಯೋ, ನಿಯೋಗದಿಂದ ಆಗುತ್ತೆ ಅಂತ ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾವು ಯಜ್ಞದಿಂದಾನೇ ಆಗುತ್ತೆ ಅಂತೀವಿ ಅಷ್ಟೇ. ಏನ್ ಬೇಕಂಡೆ ಬಾ? ನಿಯೋಗವನ್ನು ಉಂಟು ಮಾಡಿದ್ದರಿಂದ ವೇದ ಪ್ರಾಮಾಣ್ಯದಿಂದ ಕಡ್ಡಾಯವಾಗಿ ಫಲವಾಗುತ್ತದೆ ಎಂದು ಹೇಳಿ ಅದರಂತೆ ನಾವು ಸಾಧನಾನುಷ್ಠಾನದಿಂದ ಅದಾಗುತ್ತದೆ ಎಂದು ಹೇಳ್ತೀವಿ. ನಿಯೋಗ ನಮ್ಗೆ ಬೇಕಿಲ್ಲಪ್ಪ, ನಮ್ಗೆ ಸಾಧನೆ ಸಾಕು. ಲಿಂಗಾದ್ಯರ್ಥ ಸಾಧನೆ ಅಂತ ಇಟ್ಕೊತೀವಿ. ಲಿಂಗಾದ್ಯರ್ಥ ಅದಂತೆ ಸಾಧನಾನುಷ್ಠಾನ ಆಗುತ್ತೆ ಎಂದು ಹೇಳುತ್ತೇವೆ. ನಮಗೆ ನಿಯೋಗವೂ ಬೇಕಿಲ್ಲ ಅಂತ ಬರ್ಕೊಂಡ್ರು. ನಮ್ಮ ಪ್ರಕಾರ ನಮಗೆ ನಿಯೋಗವೂ ಬೇಕಿಲ್ಲ ಮನೆಗೆ. ಆಮೇಲೆ ವಾಕ್ಯ ಮುಗಿದ್ಮೇಲೆ ಹಿಂದಕ್ಕಲ್ಲ ಸೇರಿಸ್ಕೊಳ್ಳಿ. ಅದರಂತೆ ನಾವು ಸಾಧನಾನುಷ್ಠಾನದಿಂದ ಫಲವು ಆಗುತ್ತದೆ. ನಮಗೆ ನಾವು ಅಲ್ಲ, ಅದರಂತೆ ನಮಗೆ. ಅಯ್ಯೋ, ಅದರಂತೆ ನಮಗೆ ಸಾಧನಾನುಷ್ಠಾನದಿಂದ ಫಲವು ಆಗುತ್ತದೆ ಎಂದು ತಿಳಿಯುತ್ತೇವೆ, ಎಂದು ಒಪ್ಪಿಗೆ ಆಗಿದೆ. ನಮಗೆ ಒಪ್ಪಿಗೆ ಆಗಿದೆ ಅಂತ ಒಪ್ಪಿಗೆಯಾಗಿದೆ ಆಗಿರುತ್ತದೆ. ನಿಯೋಗದಿಂದ ಅಲ್ಲ, ವ್ಯಾಕರಣ ಬರ್ಕೊಂಡು ನಿಯೋಗದಿಂದ ಅಲ್ಲ ಅಂತ ಮತ್ತೆ ನೀವು ಹೇಳೋ ನಿಯೋಗ ನಮ್ಗೆ ಒಪ್ಪಿಗೆನೇ ಇಲ್ಲ, ಅದನ್ನ ಫಲವು ಆಗುತ್ತೆ. ಬರ್ಕೊಂಡ್ರಮ್ಮ, ಇವತ್ತು ಯಾಕೆ ನಮ್ ಕುಸುಮಕ್ಕ ಬಂದಿಲ್ಲ? ಬರೋಲ್ಲ, ಬೇಜಾರ, ಸಾಕ ಹೋಯ್ತ ಅವ್ರಿಗೆ. ಹೋಗು ಮುಂದೆ ಕಾಲದ. ವಿಸಂವಾದೋಪಿ ನಾಶಂಕ್ಯೋ ನಿಯೋಗಾರ್ಥೇ ಯಥಾ ತಥಾ.
ನಿಯೋಗಾರ್ಥೇ ಯಥಾ ತಥಾ ವೈದಿಕತ್ವಾದುಪಾಯೇಪಿ ನೃತಂತ್ರೇ ವ್ಯಭಿಚಾರಿತಾ ವೈದಿಕಾಯೇಪಿ ನೃತಂತ್ರೇ ವ್ಯಭಿಚಾರಿತಾ ಸಂವಾದೋಪಿ ನಾಶನ್ಯಃ ನಿಯೋಗಾರ್ಥೇ ಯಥಾ ತಥಾ ವೈದಿಕತ್ವಾದುಪಾಯೇಪಿ ನೃತಂತ್ರೇ ವ್ಯಭಿಚಾರಿತಾ. ಬೇರೆ ತರ ಇದೆಯಾ? ಓಕೆ. ನಾಶಂಕ್ಯೋ ನಾಶಂಕ್ಯಃ ಅನ್ನಸ್ಯ ಸಂವಾದಃ ಅಪಿ ನ ಆಶಂಕ್ಯಃ ನಿಯೋಗಾರ್ಥೇ ವೈದಿಕತ್ವಾದ್ ಉಪಾಯೇ ಅಪಿ ನೃತಂತ್ರೇ ವ್ಯಭಿಚಾರಿತಾ. ರಾಶಂಕ್ಯ ಅಂತ ಯಥಾ ನಿಯೋಗಾರ್ಥೆ ವಿಸಂವಾದ ನಾಶಂಕ್ಯೇತ ರಾಶಂಕ್ಯ. ಇನ್ನು ಹೇಗೆ ಹೇಳ್ತೀಯೋ ಅಂತ, ನಿಯೋಗಾರ್ಥದಲ್ಲಿ ವಿರುದ್ಧವಾದ ವಾದವನ್ನು ಸಂದೇಹ ಪಡಬಾರದು ಅಂತ ಹೇಗೆ ಹೇಳ್ತೀಯೋ ಅದೇ ರೀತಿ ನೃತಂತೆ ಉಪಾಯ, ಮನುಷ್ಯಾಧೀನವಾದ ಉಪಾಯದಲ್ಲೂ ಅದು ವೈದಿಕವಾದದ್ದಾದ್ದರಿಂದ ಅದಕ್ಕೂ ವ್ಯಭಿಚಾರ ಕಾಣೋದಿಲ್ಲ. ಇದು ನೃತಂತ್ರೇ ವ್ಯಭಿಚಾರಿತ ಭವತಿ ಕಿಂತು ವೇದಃ ನ ನೃತಂತ್ರಃ ವೈದಿಕದ ಹಿಂದಕ್ಕೆ ಮಾಡುವಾಗ ಹಿಂದಕ್ಕೆ ಮಾಡ್ಬೇಕು. ಉಪಾಯ ಯಜ್ಞಕ್ಕೆ ವೈದಿಕತ್ವಾದ್ ಉಪಾಯೇಪಿ ಉಪಾಯೇಪಿ ಇದು ವಿಸಂವಾದೋ ಭವತಿ ಅಂತ. ನೀನು ಹೇಗೆ ನಿಯೋಗಾರ್ಥೆ ವಿಸಂವಾದ ನ ಆಶಂಕ್ಯ ಇತಿ ಯಥಾ ಭವಾನ್ ಉಕ್ತವಾನ್ ತಥಾ ಯಜ್ಞಃ ಅಪಿ ವೈದಿಕತ್ವಾದ್ ವಿಸಂವಾದः ನ ಆಶಂಕ್ಯಃ. ಕಸ್ಮಿನ್ ವಿಷये ಉಪೇಯೇ ಉಪಾಯ ವ್ಯಭಿಚಾರಿತ ಕೃತ ವ್ಯಭಿಚಾರಿತ. ಒಂದು ವೇಳೆ ಇದಾಗಿದ್ದಿದ್ರೆ ನೃತಂತ್ರವಾಗಿದ್ರೆ ಅದು ಹಂಗ ಹೇಳ್ಬೋದಾಗಿತ್ತು. ನಿನಗೆ ಹೆಂಗೆ ತಥಾ ವೈದಿಕತ್ವ ಉಪಾಯ ವಿಷಯ ವಿಸಂವಾದ ನಾಶಂಕ್ಯ ಕುತಃ ವೈದಿಕತ್ವಾತ್ ನೃತಂತೆ ವ್ಯಭಿಚಾರಿತ ಸ್ಯಾತ್. ಅವು ಮಾಡ್ಕೋಬಹುದು. ಹಾಗೆ ಮಾಡ್ಕೊಳ್ಳಿ. ಹೇಗೆ ನಿಯೋಗದ ವಿಷಯದಲ್ಲಿ ಯಥಾ ನಿಯೋಗಾರ್ಥ, ಹೇಗೆ ನಿಯೋಗದ ವಿಷಯದಲ್ಲಿ ಬೇಕು, ಹೇಗೆ ನಿಯೋಗದ ವಿಷಯದಲ್ಲಿ ವಿರುದ್ಧಾಭಿಪ್ರಾಯವನ್ನು ಸಂದೇಹ ಪಡಬಾರದು ಎನ್ನುವೆಯೋ ವಿರುದ್ಧವಾದ ಅಭಿಪ್ರಾಯ ಪಡಬಾರದು ಎನ್ನುತ್ತೀಯೋ, ಏಕೆಂದ್ರೆ ವೈದಿಕವಾಗಿರೋದ್ರಿಂದ ಅಂತ ಹೇಳಿ ಹಾಗೆ ಮಾಡೋಣ. ಅಸಂಬಳ ವೈದಿಕವಾಗಿರೋದ್ರಿಂದ ಕೂಡ ಮಾಡಬಾರ್ದು. ಹೇಗೆ ನಿಯೋಗದ ವಿಷಯದಲ್ಲಿ ವಿಸಂವಾದವನ್ನ ಸಂದೇಹ ಪಡಬಾರದು ಎನ್ನುತ್ತೀಯೋ, ಬರ್ಕೊಂಡ್ಯಾ, ವಿಸಂವಾದವನ್ನು ಮಾಡಬಾರದು ಎಂದು ಹೇಳುತ್ತ ವಿಸಂವಾದವನ್ನು ವಿರುದ್ಧವಾದ ಮಾದ ಮಾಡಬಾರದು ಎನ್ನುತ್ತೀಯೋ, ಹಾಗೆಯೇ ನೀವು ಹೇಳಿದ್ದೆ ಸರಿ ಹೋಯ್ತು. ವೈದಿಕವಾದದ್ದಾದ್ದರಿಂದ ಆ ಯಜ್ಞೋತ್ತಾದ ಉಪಾಯದಲ್ಲೂ ವಿಸಂವಾದ ಮಾಡಬಾರದು. ಅಲ್ಲ, ನೃತಂತೆ ವಿಚಾರ ಬೇರೆ ಮಾಡ್ತೀರಾ? ಹಂಗೆ ಮಾಡಿದಾರಪ್ಪ. ಎಲ್ಲ ಉಪಾಯವು ನೃತಂತ್ರವೇ ತಾನೆ. ಅಲ್ಲಿ ಅಲ್ಲ, ಕರ್ಮವೇ ನೃತಂತ್ರ ತಾನೆ. ನಾನ್ ಹೇಗ್ ಮಾಡ್ತೀನಿ ಅಂದ್ರೆ ವಿಷಯದಲ್ಲಿ ಗುರುಗಳೇ ಇರ್ಲಿ, ಫಲ ವಿಷಯದಲ್ಲಿ ಆಗಲಿ, ಒಟ್ಟು ಅಲ್ಲ ಇವಾಗ ಅವನು ನಿಯೋಗ ಅನ್ನೋದು ಇದ ಫಲ ಅನ್ನೋದಪ್ಪ. ನಿಯೋಗ ಅನ್ನೋದು ಅವನೇನಂತೇನೆ ಸಂದೇಹ ಪಡಬಾರ್ದು, ವಾದ ಮಾಡಬಾರ್ದು ಅಂತಾರೆ. ನಿಯೋಗ ಉಂಟು ಮಾಡೋ ಫಲದಲ್ಲಿ ಸಂದೇಹ ಪಡಬಾರ್ದು. ಹಿಂದೆ ಬಂದಿತ್ತಲ್ಲ ವಾದ, ಆಗ್ಲೇ ಹುಟ್ಟಿದ ತಕ್ಷಣ ಇದಾಗ್ಬಿಡುತ್ತೆ, ಅಚ್ಚರಿ ಅಪೂರ್ವ ಬರುತ್ತೆ ಅಂತ ಅಚ್ಚರಿ. ಇವಾಗ ನಿಯೋಗ ವಿಷಯಕ್ಕೆ ಅವ್ನು ಹೇಳ್ತಾ ಇದ್ದೆ ಅಂತ ತಗೊಂಡ್ಬಿಟ್ರೆ, ಇವಾಗ ನಿಯೋಗ ಹೇಳಿ ಲಿಂಗೋರ್ಥ ಬಿದ್ದಿದ್ದು ನಿಯೋಗ ಹೇಳ್ತಾ ಇದೆಯಪ್ಪ, ಅದನ್ನ ಸಂದೇಹ ಪಡಬಾರ್ದು ನೀನ್ ಅಂತಿದ್ಯಾ. ಅದ್ರ ಬಗ್ಗೆ ಹೇಗೆ ಸಂದೇಹ ಪಡಬಾರ್ದು ಅಂತ ಅಂತೀಯ? ಲಿಂಗೋರ್ಥ ಸಂದೇಹ ಫಲ ವಿಷಯದಲ್ಲಿ ಒಟ್ಟು ಈಗಲೇ ಆಗುತ್ತೋ ಆಗಲ್ವೋ ಅಂತ ಆಗ್ಲೇ ಇಲ್ಲ. ಅಲ್ಲ, ಲಿಂಗೋರ್ಥ ವಿಷಯದಲ್ಲಿ ಅಂತ ಇಟ್ಕೊಳ್ಳಿ, ಫಲ ಹೋಗ್ಲೇಬೇಡಿ. ಅಲ್ಲ, ಹಿಂಗ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಇವಾಗ ನಾನು ಹೇಳ್ತೀನಿ, ಲಿಂಗೋರ್ತವ್ಯದ ವಿಷಯದ, ಅದು ನಿಯೋಗದ ವಿಷಯದಲ್ಲಿ ನೀವು ವಿಸಂವಾದವನ್ನು ಸಂದೇಹ ಪಡಬಾರದು.
ಅಂತ ನೀವು ಹೇಗೆ ಹೇಳ್ತೀರ? ಆ ಸಂವಾದ ಅಂದ್ರೆ ಏನು? ಅದ ಅದೆಲ್ಲಿದೆ ಆ ನಿಯೋಗ ಎಲ್ಲಿ ಗೊತ್ತಾಗುತ್ತೆ ಅದೆಲ್ಲ ನೀವು ಅಂತೀರ. ಸುಮ್ಮನೆ ಗೊತ್ತಾಗೋದು ಒಪ್ಕೋಬೇಕು. ನಿಮ್ಗ ಲಿಂಗ್ಲೋರ್ತವೇ ಗೊತ್ತಾಗತ್ತೆ. ಅದರಿಂದ ನಿಯೋಗ ಗೊತ್ತಾಗಲ್ಲಪ್ಪ. ನಿಯೋಗ ಅಂದ್ರೆ ಏನೋ ವಿಧಿಯಿಂದ ತೋರಿ ಬರುವಂತ ಒಂದು ಇದು ಕಾನ್ಸೆಪ್ಟ್ ಅದು. ಅದು ವಿಧಿ ಕ್ರಿಯಾಪದ ಕ್ರಿಯೂ ಅಲ್ಲ, ಇದು ಅಲ್ಲ, ವಿಧಿವಾಕ್ಯವೂ ಅಲ್ಲ. ವಿಧಿವಾಕ್ಯಕ್ಕಿಂತೂ ಬೇರೆ, ಕ್ರಿಯೆಗಿಂತೂ ಬೇರೆ. ಕ್ರಿಯೆಯಲ್ಲಿ ತೊಡಗಿಸುವಂಥದ್ದು ನಿಯೋಗ. ನಿಯೋಗದಿಂದ ಕ್ರಿಯೆ ಮಾಡ್ತಾನೆ, ಕ್ರಿಯೆಯಿಂದ ಅಪೂರ್ವೋತ್ಪತ್ತಿ ಆಗತ್ತೆ ಅಂತಾನೆ. ಅದ ಆ ನಿಯೋಗದ ವಿಷಯದಲ್ಲಿ ನೀನು ಹೇಗೆ ವಾದ ಮಾಡಬಾರ್ದು, ಸಂದೇಹ ಪಡಬಾರ್ದು ಅಂತೀಯೋ, ಅದೇ ರೀತಿ ನಾನು ಕೂಡ ನಿತಂತ್ರವಾದ ಉಪಾಯದಲ್ಲೂ ಕೂಡ ಅದು ವೈದಿಕವಾದದ್ದರಿಂದ ಅದ್ರಲ್ಲಿ ವ್ಯಭಿಚಾರಿತ ಆಶಂಕ್ಯ. ಅಲ್ಲೂ ಕೂಡ 39ಕ್ಕೂ 40ಕ್ಕೂ ವ್ಯತ್ಯಾಸನೇ ಇಲ್ಲ. ಇದು ಪ್ರೌಢವಾದ ಇದು. ಇದರಲ್ಲೇ ಆಗತ್ತೆ ನಾನಂದ್ರೆ ನೀವು ನೃತಂತ್ರ ಅಂತೀರ, ನಿಯೋಗವಾದ ನೃತಂತ್ರ ಅಂತ. ಅಲ್ಲಲ್ಲ, ನಿಯೋಗ ಅವನು ಹೇಳೋದು. ನಿಯೋಗವನ್ನು ನೀನು ಹೇಗೆ ಸಂದೇಹ ಪಡಬಾರ್ದು ನೀನು ಅಂತೀಯೋ ಹಾಗೆ ಅಗ್ನೋತ್ತಾದಿ ಕರ್ಮದಿಂದಲೇ ನಾನು ಆಗುತ್ತೆ ಅಂತ ಅಂತೀನಿ. ಅಗ್ನೋತ್ತಾದಿ ಕರ್ಮಗಳು ನಿತಂತ್ರವಾದದ್ದು, ಅದರಿಂದ ಆಗುತ್ತೆ ಅಂತ ಅಂತೀನಿ. ಅದನ್ನು ಕೂಡ ನೀನು ಸಂದೇಹ ಪಡಬೇಡ. ನಿನ್ ನಿಯೋಗ ಸಂದೇಹ ಪಡಬಾರ್ದು. ನೀನು ಹೇಳೋ ಹಾಗೆ ಅಗ್ನೋತ್ತಾದಿ ಕರ್ಮಗಳಿಂದ ನಾನು ಆಗುತ್ತೆ ನಾನು ಅದರಲ್ಲಿ ಯಾಕೆ ಸಂದೇಹ ಪಡ್ತೀನಿ? ನಿಯೋಗ ಬೇಕು ಯಾಕಂತೀಯ? ವ್ಯಭಿಚಾರಿತ ಯಾವ್ದಕ್ಕೂ ನ ವ್ಯಭಿಚಾರಿತ ಮಾಡ್ಕೊಂತ. ವ್ಯಭಿಚಾರಿತ ನಾಸ್ತಿ ಅಂತ. ವ್ಯಭಿಚಾರಿತ ನಾ ಅಲ್ಲಿ ತಗೋಬೇಕು. ನಾಶಂಕ್ಯ ಹಂಗಾಗಿಲ್ಲ. ಮತ್ತೆ ಅವಾಗ ಆಶಂಕ್ಯ ಬಂದ್ಬಿಡುತ್ತೆ. ಇಲ್ಲಪ್ಪ, ನಕಾರ ಎರಡಕ್ಕೂ ತಗೋಬೇಕು. ನಿಯೋಗಾರ್ಥ ಯಥಾ ನಿಯೋಗಾರ್ಥೆ ಆಶಂಕ್ಯ ನಕಾರ್ಯ ತಥಾ ಯಥಾ ತಥಾ ತನ ತಥಾ ನಿಯೋಗಾರ್ಥೆ ತಥಾ ಉಪಾಯೇ ನಿತಂತೆ ಅಪಿ ವ್ಯಭಿಚಾರಿತ ನಾ ಅಂತ. ಗುರುಗಳೇ ಇವ್ರು ಮಾಡಿರೋದು ಸುಲಭ ಅರ್ಥ ಆಗ್ತದೆ. ಹೌದಾ? ಹಿಂದೆ ಒಂದು ಶ್ಲೋಕ ಹೌದು, ಅದು ನೋಡಿದ್ ಜ್ಞಾಪಕ ಇದೆ. ಸಂವಾದ ಪಡಬಾರ್ದು ಅಂತ ಹಲ ವಿಷಯದಲ್ಲೇ. ಈಗ ಕರ್ಮ ಮಾಡ್ತಾನೆ, ಫಲ ಆಗಲ್ಲ. ಅದಿಬ್ಬರಿಗೂ ಸಮಾನ. ಅದು ಅಲ್ಲ, ನಿಯೋಗವಾದಿಗೆ ಮಾತ್ರ ವಿಶೇಷ ಅಲ್ಲ. ಅದಕ್ಕೆ ನಿಯೋಗದ ಕಲ್ಪನೆ ಬೇಡ ಅಂತ ಇದ್ದಾರೆ ಇವರು. ಅಲ್ಲ, ಅದನ್ನ ನಿಯೋಗ ಕಲ್ಪನೆ ಬೇಡ ಅಂತ ಆಗಲ್ಲ. ಯಾಕೆಂದ್ರೆ ಫಲ ಅದೃಷ್ಟ ಆದ್ಮೇಲೆ ಅಗ್ನಿಹೋತ್ರದಿಂದ ಆಗುವ ಫಲವೂ ಹೇಗ ಈ ಪ್ರತ್ಯಕ್ಷ ಅಲ್ಲ. ಅದು ನಿಯೋಗದಿಂದ ಮಾಡಿದಾಗ ಇದು ಅಪೂರ್ವ ಉಂಟು, ಕ್ರಿಯೆ ಉಂಟು, ಅಪೂರ್ವವೂ ಪ್ರತ್ಯಕ್ಷವಲ್ಲ. ಅದಕ್ಕೂ ಸಂದೇಹ ಪಡ್ಬಾರ್ದು, ದೇವಕ್ಕೂ ಸಂದೇಹ ಪಡ್ಬಾರ್ದು ಅಂತ ಬಿಡುತ್ತೆ ಅವಾಗ. ಅವ್ನು ಏನ್ ಹೇತು ಕೊಟ್ಟಿದ್ದ ಅಂದ್ರೆ, ನೀವು ಅದನ್ನ ನಿಯೋಗಾರ್ಥಕ್ಕೆ ಸೇರಿಸ್ಬಿಟ್ರೆ ಅದನ್ನ ಲಿಂಗ್ಲೋರ್ತವ್ಯದಿಂದ ನಿಯೋಗ ಗೊತ್ತಾಗುತ್ತೆ. ಏನಾರೋ ನೇರವಾಗಿ ಅದನ್ನ ಯಜ್ಞಕ್ಕೆ ಸಂಬಂಧ ಪಡಿಸ್ಬಿಟ್ರೆ ನೀವು ಯಜ್ಞ ಮಾಡಿದ ತಕ್ಷಣ ಇದಾಗ್ಬಿಡುತ್ತೆ, ಹೌದು, ವಿನಾಶಿ ಆಗ್ಬಿಡುತ್ತೆ. ಅದಕ್ಕೆ ಅದು ಫಲ ಕೊಡುತ್ತೆ ಕೊಡಲ್ಲ ಅನ್ನೋದ್ರ ಬಗ್ಗೆ ಸಂದೇಹ ಬರ್ಬೋದಾಗಿತ್ತು ಅಂತಿದ್ದ ಅವನು ಹಿಂದೆ. ನಿಯೋಗ ಅಂತ ಹೇಳಿ ನಿಯೋಗದ ಅದು ಒಂದೇ ಬರುತ್ತಲ್ಲ, ಅದನ್ನೇ ತೋರಿಸ್ತಾರೆ. ಸರಿ, ವಾರ್ತಿಕಕಾರರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೇಗೆ ನೀನು ನಿಯೋಗಾರ್ಥದಲ್ಲಿ ಸಂದೇಹ ಪಡಬಾರದು, ಈಗಲೇ ಆಗುತ್ತೋ ಇಲ್ವೋ ಅಂತ. ಯಾಕೆ ಅಂದ್ರೆ ಮುಂದಿನ ಜನ್ಮದಲ್ಲೂ ಆಗ್ಬೋದು, ಯಾವಾಗ್ಲಾರು ಆಗ್ಬೋದು ಅಂತ ಹೇಳ್ತೀವೋ, ಹಾಗೇನೆ ನಾವು ಉಪಾಯಕ್ಕೂ ಹೊಂದಿಸ್ಬೋದು ಅಂತ ಇದಾರೆ. ಅಂದ್ರೆ ಯಜ್ಞಾದಿಗಳಿಂದಾನು ಹಂಗೆ ಆಗ್ಬೋದು, ಮುಂದಕ್ಕೆ ಯಾವಾಗ್ಲೂ ಯಾವ್ದೋ ಜನ್ಮದಲ್ಲಿ ಫಲ ಆಗ್ಬೋದು. ಯಾಕೆ ಅಂದ್ರೆ ಇದು ನೃತಂತ್ರವಲ್ಲ, ವೇದ ಅನ್ನೋದು ನೃತಂತ್ರವಲ್ಲ ಅನ್ನೋದ್ರಿಂದ ವೇದವೇ ಹೇಳ್ತಾ ಇರೋದು ಯಜ್ಞಗಳು. ನೃತಂತ್ರವಲ್ಲ, ನೃತಂತ್ರ ಅಲ್ಲ ವೇದ, ಅಲ್ಲ ಕರ್ಮ ವೈದಿಕ ಅಲ್ಲ, ವೈದಿಕ ಉಪಾಯ. ನೃತಂತ್ರ ಅಂತಿರೋದು ಇದಕ್ಕೆ ಅಪೌರುಷೇಯತ್ವಕ್ಕೆ ನೃತಂತ್ರ ಅಲ್ಲ ಅಂತ ಇರೋದು. ವೇದದ ಅಪೌರುಷೇಯತ್ವ ವೇದಕ್ಕೆ ನಿತಂತ್ರ ಅರ್ಥಂತ ಬರೋದೇ ಇಲ್ಲ. ಅದನ್ನೇ ಹೇಳ್ತಿರೋದು ಇಲ್ಲಿ. ಅಲ್ಲ, ವೇದಕ್ಕೆ ಯಾವ ವಸ್ತುತಂತ್ರ ಕರ್ತೃತಂತ್ರ ಅನ್ನೋದು ಕರ್ಮಕ್ಕೆ ಹೇಳ್ತಾರೆ, ಜ್ಞಾನಕ್ಕೆ ಹೇಳ್ತಾರೆ ಹೊರತು ಸುಲಭದ ಅರ್ಥ ಆಗುತ್ತೆ. ವೇದದಲ್ಲಿ ನಿಯೋಗಾರ್ಥದಲ್ಲಿ ವಿಸಂವಾದವನ್ನು ಹೇಗೆ ಆಸಂತೆ ಪಡಬೇಕು उपाय रूपता का पता केवल वेद से लगता है। हल्की अवश्य उपलब्धि का अनियम पौरुषेय वाक्यों में ही होता है। नितंत्र क्या समझ रहे हैं? नितंत्र क्या? हल्की अवश्य उपलब्धि का अनियम पौरुषेय वाक्यों में ही होता है। ಇವನು ಏನ್ ಮಾಡ್ತಿದ್ದಾನೆ, ಪೌರುಷೇಯ ವಾಕ್ಯದಲ್ಲೇ ಯಾವ್ದೋ ಒಬ್ಬ ವ್ಯಕ್ತಿ ಹೇಳ್ದ, ನಿಮ್ಗೆ ಫಲ ಆಗೇ ಆಗುತ್ತೆ ಕಣ, ನೀ ಮಾಡು, ಆ ತರ ಇದರಲ್ಲಿ ಅದು ಫಲ ನಿತಂತ್ರ ವಾಕ್ಯ ತಂತ್ರ ಪೌರುಷೇಯ ವಾಕ್ಯೋಮೇ ಹಿ ಹೋತಾ ಹೈ ಅಂತ ಮಾಡ್ತೀವಿ. ಓ ಹಾಗೆ, ನಿತಂತ್ರ ವಾಕ್ಯ ವ್ಯಭಿಚಾರಿತ ಸ್ಯಾತ್. ವ್ಯಭಿಚಾರಿತ ಸ್ಯಾತ್
ವೈದಿಕ ವೇದವಾಕ್ಯದಲ್ಲಿ ಆ ತರ ಆಗಕ್ ಸಾಧ್ಯ ಇಲ್ಲ. ಉಪಾಯೇಪಿ ವೈದಿಕತ್ವಾತ್ ಉಪಾಯೇಪಿ ಆಶಂಕ್ಯಾನ ಕಾರ್ಯ ಕುತಃ ವೈದಿಕತ್ವಾತ್ ನೃತಂತ್ರ ವಾಕ್ಯ ವ್ಯಭಿಚಾರಿತ ಹಾಗೆ ಮಾಡಿದ್ದಾರೆ. ನೃತಂತ್ರ ಅಂದ್ರೆ ವಾಕ್ಯ ನೃತಂತ್ರ ಕರ್ಮ ಮಾಡಿಲ್ಲ, ಇದಕ್ಕೂ ಮಾಡಲಿಲ್ಲ, ಅದು ಪೌರುಷೇಯತ್ವಕ್ಕೂ ಮಾಡಲಿಲ್ಲ. ಅರ್ಥ ಬರ್ಕೊಳ್ಳಿಲ್ಲ. ಹೇಗೆ ನಿಯೋಗಾರ್ಥದ ವಿಷಯದಲ್ಲಿ ವಿರುದ್ಧವಾದ ಬಿದ್ದರೂ ಅದರ ಸಂದೇಹ ಪಡಬಾರದು ಎನ್ನುವೆಯೋ, ಸಂವಾದೋಪಿ ಸಂವಾದವೂ ಕೂಡ ಹಾಗೆಯೇ ವೈದಿಕತ್ವ ಆ ಉಪಾಯವು ತಿಳಿದುಕೊಡ್ತಾ ಇರೋದು ವೇದದಿಂದಾನೆ ಅಂತ. ಉಪಾಯದ ವಿಷಯದಲ್ಲೂ ಸಂದೇಹ ಪಡಬಾರದು, ಯಾಕೆಂದ್ರೆ ವೈದಿಕವಾದ್ದರಿಂದ. ಹಾಗೆ ಮಾಡ್ಕೊಳ್ಳಿ. ಏನ್ ಮಾಡ್ಕೊಂಡ್ಯಾ? ಹೀಗೆ ನಿಯೋಗಾರ್ಥದ ವಿಷಯದಲ್ಲಿ ಸಂದೇಹ ಪಡಬಾರದು ಎನ್ನುತ್ತೀಯೋ, ವಿಸಂವಾದ ಬಿದ್ದು ಆಗ್ಬಿಟ್ಟ್ಯಾ. ಹೇಗೆ ನಿಯೋಗಾರ್ಥ ವಿಷಯದಲ್ಲಿ ವಿಸಂವಾದ ಬಿದ್ದರು, ಅದು ವಿರುದ್ಧವಾದ ಬಿದ್ದರು, ಅದು ಬಿಟ್ಟ ಮುಖ್ಯವಾದ ವಿಷಯ ವಿಸಂವಾದ. ಅವ್ರು ಬರ್ಕೊಟ್ಟಿದ್ದಾರೆ ನೋಡು, ಕೇಳು. ಏನ್ ಬರ್ಕೊಟ್ರಿ ಸರ್? ನಿಯೋಗಾರ್ಥ ವಿಷಯದಲ್ಲಿ ವಿರುದ್ಧವಾದರೂ ಸಂದೇಹ ಪಡಬಾರದು. ಏನ್ ಬರ್ಕೊಂಡ್ರಿ? ಸಂದೇಹ ಪಡಬಾರದು. ಮುಂಚೆ ಹೇಳ್ರಿ ಸರ್. ಹೇಗೆ ನಿಯೋಗಾರ್ಥದ ವಿಷಯದಲ್ಲಿ ವಿರುದ್ಧವಾದರೂ ವಿಸಂವಾದಿ ವಿರುದ್ಧವಾದದ್ದಿದ್ದರು ಬರ್ಕೊಂಡಿದ್ದಾರೆ. ಪೂರ್ತಿ ಬರ್ಕೊಂಡಿಲ್ಲ. ವಿರುದ್ಧವಾದದ್ದಿದ್ದರೂ ಅಲ್ಲಿ ಸಂದೇಹ ಪಡಬಾರದು. ಹಾಗೆಯೇ ಬರ್ಕೊಳ್ಳಿ, ವೈದಿಕವಾದ ಉಪಾಯದಲ್ಲೂ ಕರ್ಮ ಎಂಬ ಉಪಾಯದಲ್ಲೂ ಸಂದೇಹ ಪಡಬಾರದು. ಏಕೆಂದ್ರೆ ಅದು ವೈದಿಕವಾಗಿರುವುದರಿಂದ. ಕರ್ಮ ಮನುಷ್ಯಾಧೀನವಾದ ವಾಕ್ಯದಲ್ಲಿ ಇದು ಈ ಪ್ರಾಮಾಣ್ಯವು ಬಿಟ್ಟು ಹೋಗುತ್ತದೆ. ಕ್ಲಿಷ್ಟಪ ಇದು. ಏನ್ ಹೇಳ್ತೀಯಾರ ಅಂದ್ರೆ, ನೀನು ವೇದ ಪ್ರಮಾಣನೇ ಇಟ್ಕೊಂಡು ಇದು ಫಲ ಆಗಲ್ಲ ಅನ್ನೋದನ್ನ ಸಂದೇಹಿಸಬಾರ್ದು ಅಂತೀಯ. ನಾನು ಯಜ್ಞಾನೇ ಇಟ್ಕೊಂಡು ಇದು ವೇದದ ವಾಕ್ಯ ಅಂತಾನೆ. ಆ ಅಂಶದ ವಿರೋಧ ಇಲ್ಲ. ನಾನು ಅದಕ್ಕೆ ನೃತಂತ್ರೇ ಯಜ್ಞ ಅಂತ ಸೇರಿಸು ಅಂತ ಅಂತೀನಿ ನಾನು. ಇವರು ಸ್ವತಂತ್ರವಾಗಿ ಮೃತಂತ್ರೇ ವ್ಯಭಿಚಾರಿಕ ಸ್ವತಂತ್ರ. ಯಾಕೆ ಭಾಷಿಕಾರ ಸೂತ್ರಭಾಷೆಯಲ್ಲಿ ಕರ್ಮ ಪುರುಷತಂತ್ರ, ಜ್ಞಾನ ವಸ್ತುತಂತ್ರ ಇದೆ. ಇಲ್ಲಿ ಅದೇ ವಾಕ್ಯ ವಿಶೇಷ ಅಂತೆ ವಾಕ್ಯ ಮಾಡ್ತಿದ್ದಾರೆ. ವೇದ ವಾಕ್ಯ ಪ್ರಮಾಣ ಅದು ವೇದವಾಕ್ಯ ಪ್ರಮಾಣ ಸರಿ, ಅಲ್ಲಿ ವಿರೋಧ ಇಲ್ಲ. ವೇದವಾಕ್ಯ ಪ್ರಮಾಣ ಅನ್ನೋದ್ರಲ್ಲಿ ಬೇಕಿರ್ಲಿಲ್ಲಪ್ಪ, ಅನ್ಯಾಯ ಮಾಡೋದಕ್ಕೂ ಏನ್ ಬೇಕಿರ್ಲಿಲ್ಲ. ಸರಿ ಆಯ್ತಲ್ಲ. ಏನ್ ಬೇಕಂಡ್ಯಾ? ಮನುಷ್ಯನ ಅಧೀನವಾದ ವಾಕ್ಯದಲ್ಲಿ ಮನುಷ್ಯ ಸಂಬದ್ಧವಾದ ವಾಕ್ಯದಲ್ಲಿ ಪ್ರಾಮಾಣ್ಯವು ಬಿಟ್ಟು ಹೋಗುತ್ತದೆ. ನಾನಂತರ ಫಲೋ ಯಾಗೋ ದೃಷ್ಟೋ ಲೋಕೇಪಿ ಕ್ವಚಿತ್ ಅತ ಸಾಮಾನ್ಯತೋ ದೃಷ್ಟಂ ಕ್ರಿಯಾತ್ವಾದಿತ್ಯದೂಷಣಂ ಜ್ಞಾನಂತರ ಫಲೋ ಯಾಗೋ ದೃಷ್ಟೋ ಲೋಕೇಪಿ ಕ್ವಚಿತ್ ಅತ ಸಾಮಾನ್ಯತೋ ದೃಷ್ಟಂ ಕ್ರಿಯಾತ್ವಾದಿತ್ಯದೂಷಣಂ. ಓದ ಬೋಧಕ್ಕೆ ಬರಲ್ಲ.
ಅದೂಷಃ ಲೋಕೇಪಿ ಕ್ವಚಿತ್ ಯಾಗ ಅನಂತ ಫಲ ಆಯ್ತು ನ ದೃಷ್ಟ. ಲೋಕದಲ್ಲೂ ಕೂಡ ಎಲ್ಲೂ ಯಾಗ ತಕ್ಕ ಫಲ ಆಗತ್ತೆ ಅಂತ ಎಲ್ಲೂ ಕಂಡಿಲ್ಲಪ್ಪ. ಯಾಗಕ್ಕೆ ಮಾಡ್ತೀರ ಅದು ಲೋಕದ ಉದಾಹರಣೆ ಅಂತಾನೆ ಸಪರೇಟ್ ಮಾಡ್ತಾರೆ. ಯಾಕೆಂದ್ರೆ ಕ್ರಿಯಾಸ್ವ ಸಾಮಾನ್ಯ, ಅದು ಕ್ರಿಯೆ ಇದು ಕ್ರಿಯೆ. ಈ ಕ್ರಿಯೆ ತಕ್ಕ ಆಗತ್ತೆ, ಇಲ್ಲ ಆಗಲ್ವಲ್ಲ ಅಂತನೂ ಹಾಗಲ್ಲ ಅಲ್ಲ. ಊಟ ಮಾಡೋದು ಕ್ರಿಯೆ, ತಕ್ಕ ಫಲ ಆಗತ್ತೆ. ಕಡಿಯೋದು ಕ್ರಿಯೆ, ತಕ್ಕ ಫಲ ಆಗತ್ತೆ. ಯಾಗವೂ ಕ್ರಿಯೆ, ತಕ್ಕ ಫಲ ಆಗಲ್ಲ. ಆ ದೋಷ ಬರಬೇಡ. ಲೋಕೇಪಿ ದೃಷ್ಟ ಹಾ ಕ್ರಿಯಾಯಾಹ ಅನಂತ ಫಲ ಯಾಗ ನ ದೃಷ್ಟ. ಯಾಗವು ಅನಂತ ಫಲ ಅಂತ ಹೇಳಿ ಕಂಡು ಬಂದಿಲ್ಲ ಲೋಕದಲ್ಲೂ. ಅಲ್ಲ ಇಷ್ಟಿಗೆ ಹೇಳ್ಕೊಂಡ್ರೆ ಲೋಕದಲ್ಲೂ ಕೂಡ ಯಾಗವು ಅನಂತ ಫಲ ಅಂತ ಕಂಡು ಬಂದಿಲ್ಲ. ಲೋಕದಲ್ಲೂ ಯಾಗವನ್ನು ಮಾಡ್ತಾರೆ ಇವರು ಬಿಡಿಸ್ಕೊಂಡಿದ್ದಾರೆ. ಅನಂತರ ಫಲೋ ಯಾಗಃ ಹಾ ಕುತಃ ಲೋಕೇಪಿ ದೃಷ್ಟಃ ಕ್ವಚಿತ್ ಕ್ರಿಯಾಯಾಹ ಕೆಲವು ಕೇಳಿ ಆತ್ಮ ಫಲ ಆಗೋದು. ಅನಂತರ ಫಲೋ ದೃಷ್ಟಃ. ತಗೊಳ್ಳ ವ್ಯಾಪಾರ ಮಾಡ್ತೀನಿ ಅಮ್ಮ. ಕೆಲವು ಸಸ್ಯ ಇದೆ, ಇದು ಕೃಷಿಗೆ ಮಾಡ್ತೀವಿ. ಕೆಲಸ ತಕ್ಕ ಆಗತ್ತೆ, ಕೆಲಸ ಆಗೋದು ಬರ್ದೇನೆ ಇರುತ್ತೆ. ಅದು ಆ ದಿವಸಗಳು ಆಗಿಲ್ಲ, ಬರ್ದೇ ಇರುತ್ತೆ, ವ್ಯಸ್ತ ಬಿಡುತ್ತೆ ವೇದಕರ್ಮ. $154 154 154 154. ಗುಡ್ ಕಂಟ್ರೋಲ್ ಅಂತೀರಾ? ಇಲ್ಲ ಸರ್, ರೇಂಜ್ ಎಲ್ಲ ಇಳಿಸ್ಬಿಟ್ಟಿದ್ದಾರೆ. 120 ಬಾಯ್ ಗುಡ್ ಕಂಟ್ರೋಲ್. ಅಂದ್ರೆ ಇದು ಮುಡಿಸಿಗೂ ఉంది ತಗೊಳಮ್ಮ. ಔಷಧಿಯ ಅದೇ ಟಾಯ್ಲೆಟ್ కోసం ఇది ఇసబ్బు ಅದಕ್ಕೆ ರೆಗ್ಯುಲರ್ ಆಗಿ ಇಂಕೆ ಮಾಡೋಣ ಅವರು. అదే గిన్నెలో ఇంకేనా ಅಯ್ಯೋ ಅಣ್ಣ ಒಳ್ಳೆ ಉಟ್ಕೊಲೆ అంటే ஆமா கான்ஸ்டிபேஷன் ஆனாகತ್ತೆ அது ಹಾಗಂಡಿದ್ನ ನೀರಾಳಾಗ ಸಾಕ್ತಾನೋ ಲಾಶೆ ಅದು ನೆನ್ನಾಗಿರೋ ಮುಡಿಸಿ ಬಂದಿದೆ ಸಬ್ಬು. ಅಯ್ಯೋ ಒಳ್ಳೆ ಆತ ಡೈಲಿ ವಿಂಕರ್ ಅಂಡ ಕಾಸ್ಟ್ಲಿ ಅಂಡ್ ಕಾಸ್ಟ್ಲಿ ಸರಿ ಆತ ಮೋದ ಡೈಲಿ ಇದು ಪೆಪ್ಪರ್ಮೆಂಟ್ ಅಂడి ಇದು ರಾತ್ರಿ ಕಸ చెప్పనా జ్యూస్ వండిపా చప్ప వడ్డీలట్లే ఉత్త రుచిలట్లే షుగర్ కంట్రోల్ பண்ணுது. ಶುಗರ್ ನಲ್ದೆ ಅಂತ ಶುಗರ್ ಭಾರಿ ಇದಾಗತ್ತೆ ಕಂಟ್ರೋಲ್ ಅದೇ. ಹೌದಪ್ಪ ಏನ್ ಗೊತ್ತಿಲ್ಲ ಅವ್ರ ಒಳಗೋಡ ಪೂಜಾ ಡಾಕ್ಟರ್ ನಾನೀಗ ಕಾನ್ಸ್ಟಿಪೇಷನ್ ಅಂಡೆ ಹೊರನಾರಣ್ಣ ವಿಂಕೆ ಅದು ಅಚ್ಚ ಅಂಡೆ ನಿಮಗೆ ಇದು ಅಷ್ಟಾಚ ചെയ്തേ ಮಾಸಾಚ అందరూ ಹುಟ್ಟೇದಕ ಆಚೆ ಹಾಲ ಇಲ್ಲ ಒಳ್ಳೆ ಅದನ್ನೆಲ್ಲ ಇದಾಯೋಣ ಅಭ್ಯಾಸ ಅದು ಉಳಿದಾಗ್ಲೇ ಮೆಸೇಜ್ ಬಂದ್ಬಿಡೋದು அப்படி ஆகுதுப்பா விட்டக்கா போயிருக்கா ரெண்டா போடாம ரெண்டா ಹಾಕೋ ಪಡೆ ಏನಂತ ಒಂದ್ಬಿಟ್ಟು ಒಂದ್ ದಿವಸನಕ್ಕೆ ಆಲ್ಟರ್ನೇಟ್ ಡೇಸ್ ಅಷ್ಟೇ ಆಲ್ಟರ್ನೇಟ್ ಡೇಸ್. ಓ ದಿಂಡಾಗಿದೆ ಅಂದ್ರು ಆಗಿದೆ ಗೊತ್ತಾ ದಿಂಡುದ್ರೆ ಓ ಹೋಗಪ್ಪ. ಯಾಗ ಲೋಕದಲ್ಲಿ ಅನಂತ ಫಲ ಅಂತ ಹೇಳಿ ಕಂಡಿಲ್ಲ. ಯಾಕೆ ಲೋಕದಲ್ಲೂ ಕೂಡ ಎಷ್ಟೋ ಕ್ರಿಯೆಗಳು ಅನಂತ ಫಲ ಕಂಡಿಲ್ಲ.
ಯಾಗವು ಅನಂತರ ಫಲ ಅಲ್ಲ. ಹಾ. ಲೋಕದಲ್ಲೂ ಕೂಡ ಎಷ್ಟೋ ಕ್ರಿಯೆಗೆ ಅನಂತರ ಫಲ ಇಲ್ಲ ಹಾಗೆ ಬೇಡಿ. ಆದ್ರಿಂದ ಕ್ರಿಯಾತ್ಮ ಸಾಮಾನ್ಯದಿಂದ ಆಗಲೇಬೇಕು ಅಂತ ಆಕ್ಷೇಪ ಮಾಡೋದು ಇದೇನು ದೋಷವಿಲ್ಲ. ದೋಷ ಅದು ಕ್ರಿಯೆ, ಇದು ಕ್ರಿಯೆ. ಪೂರ್ತಿ ಇದಕ್ಕೆ ಸೇರಿಸ್ಬಿಡಿ. ಯಾಗವು ಅನಂತರ ಫಲವೆಂದು ಅದಕ್ಕೆ ದೋಷವನ್ನು ಹೇಳುವುದಕ್ಕೆ ಬರುತ್ತಿಲ್ಲ. ಅನಂತರ ಫಲ ಅಲ್ಲ ಅನ್ನೋದು, ಅನಂತರ ಫಲ ಅನ್ನೋದು ಅದಕ್ಕೆ ದೋಷವಲ್ಲ. ಯಾಗವು ಅನಂತರ ಫಲ ಅಲ್ಲ ಅಲ್ಲ, ಅದೇ ಅಲ್ವಾ ಅವರು ದೂಷಣೆ ಮಾಡ್ತಾ ಇರೋದು. ಯಾಗ ಅನಂತರ ಫಲ, ಅದಕ್ಕೆ ಅನಂತರ ಫಲ ತಕ್ಷಣ ಇಮಿಡಿಯೇಟ್ ಆಗೋದು. ಹೌದಾ? ಅನಂತರ ಫಲ ಆಮೇಲೆ ಆಗೋದು. ಅಂತರ ಅಂದ್ರೆ ಯಾಗವು ಅನಂತರ ಫಲವಲ್ಲ ದೂಷಣೆಯನ್ನು ನೀವು ಮಾಡಕೂಡದು. ಸರಿ, ಅದನ್ನ ಹೇಳಿದ್ರು ಅನಂತ ಫಲವಲ್ಲ ಅಂತ ಹೇಳಿದ್ರು. ನನ್ನ ಮನಸ್ಸಲ್ಲಿ ಆಮೇಲೆ ಅನಂತರವಾಗಿ ಆಗೋದು ಅಂದಲ್ಲ. ಅಂತರ ಅಂದ್ರೆ ಅಂತರ ಅಂದ್ರೆ ಗ್ಯಾಪ್, ಅಂತರ ಇಲ್ಲದೆ. ಬರ್ಕೊಳ. ಯಾಗವು ಅನಂತರ ಫಲವಲ್ಲ. ಇದು ಲೋಕದಲ್ಲೂ ಕೆಲವು ಕ್ರಿಯೆಗಳಿಗೆ ಕಂಡು ಬಂದಿದೆ. ಲೋಕದಲ್ಲೂ ಕೆಲವು ಕ್ರಿಯೆಗಳಿಗೆ ತಕ್ಷಣ ಫಲವಾಗದೇ ಇರೋದು ಕಂಡು ಬಂದಿದೆ. ಹೇತು ಕ್ರಿಯಾತ್ವಾದ್ ಇತ್ಯದೂಷಣಂ. ಸಾಮಾನ್ಯತೋ ದೃಷ್ಟಂ, ಸಾಮಾನ್ಯವಾಗಿ ಕಂಡದ್ದು. ಕ್ರಿಯಾತ್ವ ಸಾಮಾನ್ಯ, ಯಾಗಕ್ಕೆ ಅದು ವಿಶೇಷಣ. ಯಾಗವು ಕ್ರಿಯೆ ಅಂತ ಆಗಿರೋದ್ರಿಂದ ಅನಂತರ ಫಲವು ಆಗುವುದಿಲ್ಲ ಅನ್ನೋದು ದೋಷವಲ್ಲ. ಯಾಕೆ ಸಾಮಾನ್ಯ ದೃಷ್ಟಿ ಅರ್ಥ ಹೇಳಲ್ಲ. ಸಾಮಾನ್ಯತ್ವ ದೃಷ್ಟಿ ಅರ್ಥ ಹೇಳ್ಬೇಕಲ್ಲ. ಲೋಕದಲ್ಲೂ ಇದು ಕ್ರಿಯಾಪದಕ್ಕೆ ಕ್ರಿಯೆಗೆ ಅದು ಸಾಮಾನ್ಯನೋ ದೃಷ್ಟಂ ಕ್ರಿಯಾತ್ವಾದ. ಕ್ರಿಯೆಗೆ ಸಾಮಾನ್ಯ ತಕ್ಷಣ ಫಲ ಕಂಡಿದೆ. ಎರಡೂ ಸಾಮಾನ್ಯ, ಕ್ರಿಯೆನು ಮತ್ತೆ ಯಜ್ಞವು ಸಾಮಾನ್ಯವಾಗಿ. ಕ್ರಿಯೆನಲ್ಲಿ ಸದ್ಯ ಫಲ ಆಗ್ಬಿಡುತ್ತಲ್ಲ, ಯಾಗದಲ್ಲಿ ಆಮೇಲೆ ಆಗುತ್ತಲ್ಲ, ಇಲ್ಲ ಕೆಲವು ಕ್ರಿಯೆಗಳಲ್ಲೂ ಕಂಡಿದೆ ಲೋಕದಲ್ಲಿ. ಕ್ರಿಯಾ ಸಾಮಾನ್ಯದಿಂದ ಸಾಮಾನ್ಯವಾಗಿ ಕಂಡದ್ದು. ಏನ್ ಬರ್ಕೊಂಡೆ? ಯಾಗ ಶಬ್ದೇನ ಕ್ರಿಯಾ ಸಾಮಾನ್ಯ ಕಂಡದ್ದು ಎಂಬುದು ಕ್ರಿಯಾ ಸಾಮಾನ್ಯ ಕಂಡದ್ದು ಎನ್ನುವುದು ಕ್ರಿಯಾಗಿರೋದ್ರಿಂದ ಅಂತ ಹೇಳುದು ದೋಷವಲ್ಲ. ಅತ್ರ ಯಾಗ ಶಬ್ದೇನ ಕ್ರಿಯೋಚ್ಯತೆ ಲೋಕೇಪಿ ಕ್ರಿಯಾ ಅನಂತರ ಫಲ ನಿಯಮೇನ ನ ದೃಷ್ಟ ಸೇವಾದೌ ವ್ಯಭಿಚಾರಾದಿತ್ಯ. ಸರಿ, ಅದು ಅಷ್ಟು ಬೇಕಿಲ್ಲ, ಸುಲಭವಾಗಿ ಅರ್ಥ ಆಗುತ್ತಪ್ಪ. ಸಾಮಾನ್ಯವಾಗಿ ಕಂಡಂಥದ್ದು ಕ್ರಿಯೆ ಎಂಬುದು ಸಾಮಾನ್ಯವಾಗಿ ಕಂಡದ್ದು ಎಂಬುದು ಏನಿದೆ, ಇದು ಇಲ್ಲಿ ದೋಷವಲ್ಲ. ಕ್ರಿಯೆ ಎಂಬುದು ಸಾಮಾನ್ಯವಾಗಿ ಕಂಡದ್ದು ಎಂಬುದೇನಿದೆ, ಇದೇನು ದೋಷವಲ್ಲ ಅನ್ಬೇಕು. ಕ್ರಿಯೆಯಾಗಿರುವುದರಿಂದ ಎಂದು ಸಾಮಾನ್ಯವಾಗಿ ಕಂಡದ್ದು ಎಂಬುದು ಕ್ರಿಯೆಯಾಗಿರುವುದಕ್ಕೆ ಬರ್ಕೊ. ಕ್ರಿಯೆಯಾಗಿರುವುದರಿಂದ ಎಂದು ಸಾಮಾನ್ಯವಾಗಿ ಕಂಡದ್ದು, ಇದಕ್ಕೇನು ದೋಷ ಅಂತ ಇದು ದೂಷಣವಲ್ಲ, ಇದಕ್ಕೆ ದೋಷವೇನಲ್ಲ. ಇದು ಸಾಮಾನ್ಯ ಎರಡರಲ್ಲೂ ಕಂಡುಬಿಟ್ಟಿದೆ, ಅದ್ರಲ್ಲಿ ದೋಷ ಅಂತ ಬೇಡ ಅಂತ. ಅಲ್ಲೂ ಕಣ್ಣು ಇಲ್ಲೂ ಕಣ್ಣು ದೋಷ ಆಗುತ್ತೆ. ಲೋಕದ ಕ್ರಿಯೆಯಲ್ಲಿ ತಕ್ಷಣ ಆಗೋ ಫಲ ಕಂಡಿಲ್ಲ, ವೈದಿಕ ಕ್ರಿಯೆಯಲ್ಲಿ ಆಗಲ್ಲ ಅಂತ ಯಾಕೆ ಆಕ್ಷೇಪ ಬರ್ತೀಯ ಅಲ್ವಾ? ಲೋಕಕ್ರಿಯೆಯಲ್ಲೇ ಎಷ್ಟೋ ನಾವು ತೋಟ ಹಾಕ್ತೀವಿ, ತಕ್ಷಣ ಫಲ ಕೊಟ್ಬಿಡುತ್ತಾ? 6 ವರ್ಷ ಅಡಿಕೆ ತೋಟ ಹಾಕಿದ್ರೆ 8 ವರ್ಷ ಫಲ ಬರುತ್ತೆ. ಸಾಮಾನ್ಯವಾಗಿ ಕಂಡದ್ದು ಅನ್ನೋದಿದೆಯಲ್ಲ, ಆ ಕ್ರಿಯೆ ಆಗಿರೋದ್ರಿಂದ ಅಂತ ದೋಷವಿಲ್ಲ. ಸ್ವಸಾಮರ್ಥ್ಯಾದ್ ಯಥಾ ಕಾರ್ಯಂ ಕಾಲ ಸ್ಪಷ್ಟಂ ಪ್ರಭಾಷತೆ. ದಿನಾದಿರ್ಯಾಗಮಪ್ಯೇವಂ ವಕ್ಷ್ಯತಿ ವಿಶಿಷ್ಟತಾ. ಸ್ವಸಾಮರ್ಥ್ಯಾದ್ ಯಥಾ ಕಾರ್ಯಂ ಕಾಲ ಸ್ಪಷ್ಟಂ ಪ್ರಭಾಷತೆ. ಸ್ವಸಾಮರ್ಥ್ಯಾತ್
ಕಾಲಾಸ್ಪೃಷ್ಟಂ ಭಾರತೆ ವಿರಾಜರಿಯಾಗ ಲಿಂಗಾದಿಹಿ ಲಿಂಗಾದಿಹಿ ಯಾಗಂ ಇತಿ ಏವಂ ಯದಿ ಇತಿ ಇಲ್ಲಿ ಕಾರ್ಯ ಅಂದ್ರೆ ನಿಯೋಗ. ನಿಯೋಗವು ತನ್ನ ಸಾಮರ್ಥ್ಯದಿಂದ ಹೇಗೆ ಕಾಲವನ್ನು ಅಸ್ಪೃಷ್ಟ ಅಂತ ಹೇಳಲಾಗುತ್ತದೋ ನೀನು ಹೇಳ್ತೀಯ. ನಿಯೋಗವು ತನ್ನ ಸಾಮರ್ಥ್ಯದಿಂದ ಹೇಗೆ ಕಾಲದಿಂದ ಅಸ್ಪೃಷ್ಟ ಎಂದು ಹೇಳಲಾಗುತ್ತದೋ ಅದೇ ರೀತಿ ಲಿಂಗಾದಿಯಾದ ಯಾಗವೂ ಕೂಡ ಮುಂದೆ ಆಗತ್ತೆ ಅಂತ ಅಕ್ಷತಿ ಮುಂದೆ ಆಗತ್ತೆ ಎಂಬುದು ಸಮಾನವಾಗಿದೆ ಅಲ್ವಾ? ಕಾರ್ಯ ಅಂದ್ರೆ ಈಗ ಯಜ್ಞವ ಕರ್ತವ್ಯವ ಯಜ್ಞವ ಯಾವ್ದಕ್ಕೆ ಕಾರ್ಯ ಮುಂದೆ ಕಾರ್ಯ ಬಂದ್ರೆ ನಿಯೋಗ. ನಿಯೋಗದ ನಾನು ಕಾರ್ಯ ಅಂದ್ರೆ ಕರ್ಮ ಮಾಡ್ಬಿಟ್ಟು ಕರ್ಮವು ತನ್ನ ಸಾಮರ್ಥ್ಯದಿಂದ ಹೇಗೆ ಕಾಲಾಸ್ಪೃಷ್ಟ. ಇಲ್ಲ ಅವ್ರ ಹೇಳ್ತಾರೆ ಸಿದ್ಧಾಂತ ಹೌದು. ನಿಯೋಗವು ಕಾಲ ಸಂಸ್ಪೃಷ್ಟ ಅಂತ ಹಿಂದೆ ಹೇಳ್ತಿರೋದು. ಹಾ ಅದು ಯಜ್ಞಕ್ಕೂ ಹೊಂದಿಸ್ತೀವಿ ಅಂತಾರೆ. ಕಾಲ ಮುಟ್ಟೆ ಅಲ್ಲ ಹೆಂಗಾಗುತ್ತೆ? ಆ ಕಾಲ ಕಂಟಿನ್ಯೂ ಆಗೈತಲ್ವಾ? ಕಾಲಾಸ್ಪೃಷ್ಟ ಅಂದ್ರೆ ಹೆಂಗೆ? ಇವಾಗ ಈಗ ಮಾಡಿದ್ದು ಈಗಿನಿಂದ ಆಗಿದ್ದು ಕಾಲ ತಿಳ್ಕೊಂಡೇ ಇದೆಯಲ್ಲ. ಬೆಳಗ್ಗೆಯಿಂದ ಇವಾಗ ಮಧ್ಯಾಹ್ನಕ್ಕೆ ತಿಳ್ಕೊಂಡಿದ್ದೋ ಇದೆಯೋ? ಬೆಳಗ್ಗೆಯಿಂದ ಈಗಿನವರೆಗೂ ತಿಳ್ಕೊಂಡಿದೆ, ಈಗಿನ ಜನ್ಮಾದಿಗೂ ತಿಳ್ಕೊಂಡೇ ಇರುತ್ತೆ ಕಾಲ. ಬರ್ಕೊಳ ಹೇಗೆ ನಿಯೋಗವು ನೀನು ಹೇಳುವಂತೆ ಬ್ರಾಕೆಟ್ ಮಾಡ್ಕೊಳ್ಳಿ. ತನ್ನ ಸಾಮರ್ಥ್ಯದಿಂದ ತನ್ನ ಬಲದಿಂದ ಸಾಮರ್ಥ್ಯ ಅಂದ್ರೆ ತನ್ನ ಬಲದಿಂದ ಕಾಲವನ್ನು ಮುಟ್ಕೊಂಡದ್ದಲ್ಲ ಎಂದು ಹೇಳಲಾಗುತ್ತದೋ? ಕಾಲವನ್ನು ಮುಟ್ಟಿಕೊಂಡದ್ದಲ್ಲ ಅಂದ್ರೆ ಯಾವಾಗಲೂ ಆಗೋದು ಅಂತ ಹೇಳಲಾಗುತ್ತದೆ. ಅಂದ್ರೆ ಈಗಿನ ಕಾಲ ಸಂಬಂಧ ಆಗ್ಬಿಟ್ರೆ ಮುಂದಕ್ಕೆ ನಿಯೋಗ ಮಾಡೋದ್ ಬೇಕಿಲ್ಲ ಅಂತ ಆಗುತ್ತಾ? ಮುಂದೆ ನಿಯೋಗ ಕಾಲ ಸಂಬಂಧ ಇದೆ ಈಗ ಮಾಡೋದ್ ಬೇಕಿಲ್ಲ ಅಂತ ಆಗುತ್ತೆ. ಆತರ ಅಲ್ಲಪ್ಪ, ನಿಯೋಗ ಆಯಾ ಕ್ರಿಯೆಗೆ ಬೇರೆ ಬೇರೆ ತಾನೆ. ಕಾಲ ಸಂಸ್ಪೃಷ್ಟ ಅಂತ ಯಾವ ಅರ್ಥದಲ್ಲಿ ಫಲಕ್ಕೆ ಈ ನಿಯೋಗಕ್ಕೂ ಆ ಫಲಕ್ಕೂ ಕಾಲ ಸಂಬಂಧ ಇಲ್ಲ ಅಂತಾನೆ. ಫಲಕ್ಕೆ ಹೇಳ್ತಿದ್ರು. ಹೌದು, ಕಾಲಾಸ್ಪೃಷ್ಟಂ ಫಲಂ ಭಾಸಿದೆ. ಕಾರ್ಯವು ತನ್ನ ಸಾಮರ್ಥ್ಯದಿಂದ ಹೇಗೆ ಕಾಲದಿಂದ ಅಸ್ಪೃಷ್ಟ. ಅದು ನಿಯೋಗ ಸ್ವರೂಪವೇ ಕಾಲಾಸ್ಪಷ್ಟ ಆಗ್ತಲ್ಲ. ನಿಯೋಗ ಸ್ವರೂಪವೇ ಕಾಲ ಅದು ನಿಯೋಗ ಸ್ವರೂಪವೇ ಕಾಲಾಸ್ಪಷ್ಟ. ಹೇಗೆ ಹೇಗೆ ಸಿದ್ಧಿಸ್ತಾ ಇದಾರೆ? ಅಲ್ಲ, ನಿಯೋಗ ಅನ್ನೋದು ಅವ್ರವ್ರಿಗೆ ಯಾವಾಗಲೂ ಬರುತ್ತೆಪ್ಪ. ದಿವಕ್ಕೆ ಕೇಳಿದಾಗ ಲಿಂಗೋತ್ಸವ ಕಾಲದಲ್ಲಿ ಇತ್ತು ಅಂದ್ರೆ ಈಗ ಮಾಡೋ ಬರಲ್ಲ ಅಂತ ಹಂಗಲ್ಲ. ಇವಾಗ ಲಿಂಗೋತ್ಸವ ಕೇಳಿದಾಗ ಕೆಲವು ನಿಯೋಗ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಯಾವಾಗ ನಿಯೋಗ ಬರುತ್ತೆ ಯಾವ ನಿಯೋಗ ಬರೋ ಹೇಳಕ್ಕಾಗಲ್ಲಪ್ಪ. ಎಲ್ಲರಿಗೂ ನಿಯೋಗ ಬರೋಲ್ಲ. ಆ ರೀತಿ ಕಾಲ ಹಾಗೆ ಮಾಡ್ಕೋಬೇಕು. ಈಗ ಸೋಮಿಯನ ಯಜೇತ ಅಂತಂದ್ರೆ ಎಲ್ಲಾ ಗೃಹಸ್ಥರಿಗೂ ನಿಯೋಗ ಬರ್ಬೇಕು ಇಲ್ವಲ್ಲ. ಯಾರಿಗೆ ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಯಾವ ಯಜ್ಞ ಮಾಡ್ಬಿಟ್ಟು ಅಂತಾನೆ ಹಾಗೆ ಮಾಡ್ಕೋಬೇಕು. ನಿಯೋಗವು ಹೇಗೆ ಕಾಲದಿಂದ ಮುಟ್ಕೊಂಡು ಯಾವಾಗ ಬರುತ್ತದೆ ಎಂಬುದು ಏನಿಲ್ಲ. ಹೇಗೆ ನಿಯೋಗವು ನೀ ಹೇಳಿದಂತೆ ನನ್ನ ಬಲದಿಂದ ತನ್ನ ಬಲದಿಂದ ತನ್ನ ಸ್ವರೂಪದಿಂದ ಬೇಕು. ತನ್ನ ಬಲದಿಂದ ಮೇಲೆ ತನ್ನ ಸ್ವರೂಪದಿಂದ ಸ್ವರೂಪದಿಂದ ಬೇಕು. ಕಾಲವನ್ನು ಮುಟ್ಟುಕೊಂಡಿಲ್ಲ ಎಂಬುದಾಗಿ ಹೇಗೆ ಹೇಳುವೆಯೋ ಹೇಳಲಾಗುತ್ತದೋ? ಪ್ರಾಣಿಗಳೇ ಹೇಳಿದಾರಂತೆ. ಪ್ರಾಣಿಗಳೇ ಹೇಳಿದಾರಂತೆ. ಲಿಂಗಾದಿಗೆ ಕಾಲವಾಚಕ ರೂಪ ಸೇ ವಿರಕ್ತಿ ನಹೀ ಹೈ. ಅದೇ ಇದು ಲಿಂಗ್ಲೋಟ್ ವಿಧಿ. ಅದು ಇವಾಗ ಲಟ್ಟು ಇದು ವರ್ತಮಾನ, ಲಟ್ಟು ಭವಿಷ್ಯತ್ತು, ಲುಟ್ಟು ಭೂತ. ಇದು ಲಿಟ್ಟು ಭೂತ ಇದೆ, ಲಿಂಗಿ ಕಾಲಾದಿ ಹಾಗೆ ಕಾಲ ಸಂಬಂಧ ರೂಪ ಸೇ ನಹೀ ಬತಾತೆ. ಹಾಗೆ ಬಿಜುಲಿಂಗಿ ಕಾಲ ಅಲ್ಲ, ಹಂಗೆ ಲಿಂಗೋಟ್ ಕಾಲ ಅಲ್ಲ. ಇವಾಗ ಜುಹುಯಾತ್ ಯಾವಾಗ ಅಂತಿಲ್ಲ. ಇವಾಗ ಘಟವಾನ್ ಭೂತಕಾಲ, ಗಮಿಷ್ಯತಿ ಭವಿಷ್ಯ ಕಾಲ. ಹಾಗೆ ಗಚ್ಚೆ ಅನ್ನೋದು ಕಾಲ ಅಲ್ಲ. ಓ ಹಾಗೆ ಯಜ್ಞಕ್ಕೂ ಇದನ್ನೇ ಹೊಂದಿಸ್ಕೋಬಹುದು. ಅಂತ. ಓ ಲಿಂಗಾದಿ ಯಥಾ ಕಾಲಾಸ್ಪೃಷ್ಟಂ ಪ್ರಭಾಷಿತ. ಹಾಗೆ ಲಿಂಗಾದಿ ಹಿಂದೆ ತಗೋಬೇಕು. ಹೇಗೆ
ಬರ್ಕೊಂಡಿನ ಹೇಗೆ ಲಿಂಗಾದಿಯು ಲಿಂಗಾದಿಯು ಲಿಂಗ್ಲೋಟ್ ತವ್ಯಗಳು ತನ್ನ ಸಾಮರ್ಥ್ಯದಿಂದ ಕಾಲವನ್ನು ಮುಟ್ಟಿಕೊಂಡಿದ್ದಲ್ಲ ಎಂದು ಹೇಳುತ್ತೀರೋ ಲಿಂಗಾದಿಗಳು ನಿಯೋಗವನ್ನು ಮುಟ್ಕೊಂಡಿಲ್ಲ ಅಂತ. ಅಲ್ಲ ನಿಯೋಗಕ್ಕೆ ಕಾಲದ ಒಡನೆ ಸಂಬಂಧವಿಲ್ಲ ಅನ್ನೋದನ್ನ ಹೇಳ್ಕೊಂಡು ಲಿಂಗಾದಿ ಇದೆಯಲ್ಲ, ಲಿಂಗಾದಿ ಕಾರ್ಯಂ. ಲಿಂಗಾದಿಗಳು ತನ್ನ ಸಾಮರ್ಥ್ಯದಿಂದಲೇ ಹೇಗೆ ನಿಯೋಗಕ್ಕೆ ಕಾಲದ ಸಂಬಂಧವಿಲ್ಲ ಎಂದು ನೀವು ಹೇಳುತ್ತೀರೋ ನಿಯೋಗಕ್ಕೆ ಷಷ್ಠಿ ಇಲ್ಲ, ನಿಯೋಗಸ್ಯ ಇಲ್ಲ, ಕಾರ್ಯಸ್ಯ ಇಲ್ಲ. ಕಾರ್ಯಂ ನಿಯೋಗವು ಅಂತ ಮಾಡಿ ಅವಾಗ ಕಾರ್ಯಂ ಲಿಂಗಾದಿ ಎರಡು ಅನ್ನೋದೇ. ಆಗ ಲಿಂಗಾದಿ ರೂಪವಾದ ನಿಯೋಗವು ಮಗ ಇಲ್ಲ ಲಿಂಗಾದಿ ಎರಡಕ್ಕೂ ಹೊಂದಿಸ್ಬೇಕು ನಾವು. ನೀವು ಹೇಳಿದ್ರೆ ಕರೆಕ್ಟ್, ಅದು ವ್ಯಾಕರಣ ಹೊಂದಿಸಿಕೊಳ್ಳೆ. ಲಿಂಗಾದಿಗಳು ತನ್ನ ಸಾಮರ್ಥ್ಯದಿಂದಲೇ ಹೇಗೆ ನಿಯೋಗವು ಕಾಲಕ್ಕೆ ಸಂಬಂಧ ಪಟ್ಟಿದ್ದಿಲ್ಲ ಎಂಬುದನ್ನು ಹೇಳುತ್ತದೋ, ನಿಯೋಗವು ಹೇಗೆ ಹೇಳ್ತದೋ. ಲಿಂಗಾದಿ ಪ್ರಭಾಷತೆ ಕರ್ತ ಲಿಂಗಾದಿ. ನಿಯೋಗವು ತನ್ನ ಸಾಮರ್ಥ್ಯದಿಂದ ಕಾಲಕ್ಕೆ ಸಂಬಂಧಪಟ್ಟದ್ದಿಲ್ಲ ಎಂಬುದನ್ನ ಲಿಂಗಾದಿಗಳು ಹೇಗೆ ಹೇಳುತ್ತದೆಯೋ, ಲಿಂಗೋರ್ತವ್ಯಗಳು ಹೇಗೆ ಹೇಳುತ್ತದೆಯೋ. ನಿಯೋಗದ ಇದು ಸ್ವರೂಪ ಹಾಗೆ ಅಂತ ಇದು ಹೇಳುತ್ತೆ. ಅದೇ ಲಿಂಗಾದಿಗೂ ಯಾಗವನ್ನು ಹೇಳ್ತದೆ. ಯಾಗಗಳನ್ನು ನಾವು ಹೀಗೆ ಹೇಳುತ್ತೆ ಅಂತ ಹೇಳ್ತೀವಿ. ನಿಯೋಗದ ಕಲ್ಪನೆ ಬೇಡ ಅನ್ನೋದಕ್ಕೆ ಅದು ಕಾಲ ಸಂಸ್ಕೃತವಾಗಿ ತಿಳ್ಕೊಡುತ್ತೆ ಅಂತ. ಲಿಂಗಾದಿಯು ಯಾಗವನ್ನು ಹೀಗೆ ಕಾಲಾಸ್ಪಷ್ಟವಾಗಿ ಹೇಳುತ್ತೆ ಅಂತ ಹಾಗೆ ಅರ್ಥ. ಓಹೋ, ಗಂಧ ಒಳ್ಳೆ ಎಂಬ ಕಡ್ಯ ಹೇಗೆ ನಿಯೋಗವು ನೀವು ಹೇಳಿದಂತೆ ನಿಯೋಗವು ಅಲ್ವಾ? ನಿಯೋಗವು ನೀನು ಹೇಳುವಂತೆ ನನ್ನ ಬಲದಿಂದ ನನ್ನ ಶ್ಲೋಕದಿಂದ ಕಾಲವನ್ನು ಮುಟ್ಟಿಕೊಂಡಿದ್ದರೆಂದು ತಪ್ಪಾಗುತ್ತೆ. ಲಿಂಗಾದಿಗಳು ಹೇಗೆ ಹೇಳುತ್ತದೆಯೋ ಹಿಂಗ್ ಬರ್ಕೊಂಡಂಗೆ ಹೊಂದಿಸಬೇಕಾದ್ರೆ ನಿಯೋಗವು ತನ್ನ ಸಾಮರ್ಥ್ಯದಿಂದ ಕಾಲಕ್ಕೆ ಸಂಬಂಧಪಟ್ಟಿಲ್ಲ ಎಂಬುದನ್ನ ಲಿಂಗಾದಿಗಳು ಹೇಗೆ ಹೇಳುತ್ತದೆಯೋ ಹಂಗ್ ಬರ್ಕೋ. ನಿಯೋಗವು ತನ್ನ ಸಾಮರ್ಥ್ಯದಿಂದ ಕಾಲವನ್ನು ಮುಟ್ಕೊಂಡಿಲ್ಲ ಎಂಬುದನ್ನ ಲಿಂಗಾದಿಗಳು ಹೇಗೆ ಹೇಳುತ್ತವೆಯೋ ಬರ್ಕೊಂಡ್ಯಾ? ಹೇಗೆ ಏನು ಅಲ್ಲ, ಹೇಗೆ ಲಿಂಗಾದಿಗಳು ಹೇಗೆ ಏನು ಹೊಡಿ ಏನು ಹೇಗೆ ಓದ್ಬಿಡ್ತಾರೆ ದರಿದ್ರ ಅವನು ಹೊಡೆಯೋದೇ ಇಲ್ಲ. ಹೇಳುತ್ತೇವೋ ಅಲ್ಲ, ಲಿಂಗಾದಿಗಳು ಬೇರೆ ಕರ್ಸಲು ನೀನಲ್ಲ, ನೀ ಹೇಳೋದು. ಲಿಂಗಾದಿಗಳು ಹೇಳುತ್ತದೋ ಅದೇ ರೀತಿ ಅದೇ ಲಿಂಗಾದಿಗಳು ಎಂಬುದು ಸಮಾನ, ಎಂಬುದು ಅವಿಶಿಷ್ಟತಾ ಸಮಾನ. ಇದು ಎರಡನೇ ಸಾಮರ್ಥ್ಯದಲ್ಲಿ ಲಡಾದೇರಿವ ಲಿಂಗಾದೇಹೆ ಕಾಲ ವಿಶೇಷೆ ಅನುಶಾಸನ ವಿರಹೇಣ ಲಿಂಗಾದಿಪದಸ್ಯ ಶಕ್ತ್ಯ ಕಾಲ ಅಸಂಬಂಧಿ ನಿಯೋಗಬೋಧಕತ್ವವತ್ ಕಾಲಾಸ್ಪರ್ಶಿ ಸಮೀಹಿತೋಪಾಯ ಯಾಗಾದಿ ಬೋಧಕತ್ವ ಇದು ಭಾವ. ನಿಂಗೆ ಹೇಗೋ ಲಡಾದಿಗಳು ಹಾಗೆ ಮಾಡುತ್ತೆ ಅಂತ. ಲಡಾದಿಗಳು ಹಂಗಲ್ಲ ಅಂತ. ಲಡಾದಿಗಳು ವರ್ತಮಾನ ಅಂತ ತೋರಿಸ್ಬಿಡುತ್ತೆ. ಲಿಂಗಾದಿಗಳು ಇದನ್ನ ಕಾಲಕ್ಕೆ ಮುಟ್ಕೊಳ್ಳೆ ಈಗ ನೀವು ಮಾಡಿದಾರ್ತಾನೆ ನಿಯೋಗದ ಸ್ವರೂಪ ಅಂತ ತಿಳಿಸ್ಕೊಡುತ್ತೋ ಇದು ತಿಳಿಸ್ಕೊಡುತ್ತೆ. ಲಟ್ಟು ಇದೆಯಲ್ಲ, ಅಗ್ನೋತ್ರಿ ಜ್ಯೋತಿ ಇದೆಯಲ್ಲ, ಲಟ್ಟೆ ಇದೆಯಲ್ಲ, ಅದು ವರ್ತಮಾನ ಪ್ರದೇಶ, ಅದು ಕಾಲ ಸಂಬಂಧ ಬರ್ತವಾಗ. ಅದಲ್ಲ ಅದಕ್ಕೂ ಹೊಂದಿಸ್ಬೇಕಲ್ಲ ನೀವು. ಆಗ ಲೇಟರ್ ಮಾಡ್ಕೋಬೇಕು, ಅವಾಗ ಅದನ್ನ ಲೇಟರ್ ಮಾಡ್ಕೋಬೇಕು. ಈ ಅರ್ಥದಲ್ಲಿ ಬಂದಿದೆ. ಲೇಟರ್ಸ್ ಅಲ್ಲಿ ವ್ಯತ್ಯಾಸ ಮಾಡ್ಕೊ. ಸಾಕ್ಷಾದೇವಚ ಸಂಬಂಧ ಸಾಧ್ಯ ಸಾಧನ ಯೋರ್ಭವೇ ನಾತಿರಿಕ್ತ ಲಿಂಗಾದ್ಯರ್ಥ ವ್ಯವಧಾನ ವಿಡಂಬನಾ ಸಾಕ್ಷಾದೇವಂಚ ಸಂಬಂಧಃ ಸಾಧ್ಯ ಸಾಧನಯೋರ್ಭವೇತ್ ನಾತಿರಿಕ್ತ ಲಿಂಗಾದ್ಯರ್ಥೌ ವ್ಯವಧಾನ ವಿಲಂಬನಾ. ವಿಳಂಬನ ಇದೆಯಾ? ವಿಳಂಬನ ಇದೆ.
ಸಂಬಂಧ ವಿಡಂಬನ ವಿಡಂಬನ ತೋರಿಸಿದೆಯಲ್ಲ ಆ ವಿಕಲ್ಪ ವಿಲಂಬನ ವಿಡಂಬನ ಮುದ್ರಿತ ಪುಸ್ತಕ ಪಾಠ ವಾ ವಿಡಂಬನ ಅಂದ್ರೆ ನಟನೆ ಅಂತ. ವಿಲಂಬನ ಅಂದ್ರೆ ವಿಡಂಬನೆ ಮಾಡಿದ್ರೆ ವಿಡಂಬನೆ ಮಾಡ್ತಾರೆ ನಟನೆ ಅದು. ಇದು ಸ್ಟಂಟ್ ವಿಲಂಬನ ಅಂದ್ರೆ ಲೇಟು ವಿಳಂಬ ಅಂದ್ರೆ ಇಲ್ಲಿ ವಿಲಂಬನ ಆಯ್ತು. ವಿಳಂಬನ ಇದೆಯಾ? ಲಿಂಗಾದ್ಯರ್ಥ ನಾ ವ್ಯವಧಾನ ಬೇಕಿಲ್ಲ ಅಂತ. ಹೀಗೆ ನೇರಾಗಿಯೇ ಸಾಧ್ಯ ಸಾಧನವೋ ಸಂಬಂಧ ಭವೇತ್. ನೇರಾಗಿಯೇ ಸಾಧ್ಯಕ್ಕೂ ಸಾಧಕಕ್ಕೂ ಸಂಬಂಧ ಆಗಬೇಕು ಅಷ್ಟೇ ಹೊರತು ಅತಿರಿಕ್ತವಾದ ಇದಕ್ಕೆ ಬೇರೆಯಾದ ಲಿಂಗಾದ್ಯರ್ಥದಿಂದ ವ್ಯವಧಾನವಾದ ಒಂದು ನಟನೆಯೂ ಇಲ್ಲಿ ಏನ್ ಬೇಕಿಲ್ಲ. ಯೋಗ ಬೇಕಿಲ್ಲ. ಹಾ ನೇರಾಗಿಯೇ ಸಾಧ್ಯ ಸಾಧನಗಳಿಗೆ ಸಂಬಂಧವಾಗಬೇಕು, ಆಗುತ್ತದೆ ಅದನ್ನ ನೇರಾಗಿ ಸಾಧ್ಯ ಸಾಧನ ಸಂಬಂಧವಾಗುತ್ತಾ ಇದೆ, ಆಗಬೇಕಾಗಿದೆ ಹೊರತು ಅದಕ್ಕಿಂತ ಸಾಧ್ಯ ಸಾಧನಗಳಿಗೆ ಸಾಧ್ಯ ಸ್ವರ್ಗಾದಿಗಳು, ಸಾಧನ ಯಜ್ಞಾದಿಗಳು. ಅದೇ ಲಿಂಗಾದ್ಯರ್ಥ ಅಂತ ಅಷ್ಟೇ ಸಾಕು. ನೀವು ಹೇಳ್ತಿರೋ ಒಂದು ಹೊಸ ಲಿಂಗಾದ್ಯರ್ಥಕ್ಕೆ ನಿಯೋಗ ಅಂತ ತರಬೇಕು. ಏನ್ ಬೇಕಾದ್ಯಾ ಸಾಧನಗಳಿಗೆ ಸಂಬಂಧವಾಗಬೇಕಾಗ್ತದೆ. ಅಷ್ಟೇ ಅಷ್ಟೇ. ಅದು ಲಿಂಗಾದಿಗಳಿಗೆ ಏನ್ ಸೇರ್ಕೋ, ಲಿಂಗಾದಿಗಳಿಗೆ ಆಗ್ಬೇಕು. ಹಿಂದಕ್ಕೆ ಲಿಂಗಾದಿಗಳಿಗೆ ಸಂಬಂಧ ಆಗ್ಬೇಕು. ಲಿಂಗಾದಿಗಳಿಗೆ ಸಾಧ್ಯ ಸಾಧನ ಸಂಬಂಧವು ಆಗಬೇಕು ಅಷ್ಟೇ ಹೊರತು ಅತಿರಿಕ್ತವಾದ ಲಿಂಗಾದ್ಯರ್ಥಕ್ಕಿಂತ ಅಗಂಧ ವ್ಯವಧಾನ ಉಳ್ಳದ್ದು ಎಂಬ ನಟನೆಯೂ ಇಲ್ಲಿ ಬೇಕಿಲ್ಲ. ನಿಯೋಗ ಅತಿರಿಕ್ತವಾದ ಲಿಂಗಾದ್ಯರ್ಥವಾದ ನಿಯೋಗದ ವ್ಯವಧಾನದ ವಿಳಂಬನೆ ಇಲ್ಲಿ ಬೇಕಿಲ್ಲ. ಆ ನಟನೆಯೂ ಬೇಕಿಲ್ಲ. ಲಿಂಗಾದ್ಯರ್ಥಕ್ಕೆ ವ್ಯವಧಾನ ಅದು ಯಾವುದೋ ನಿಯೋಗ ಅನ್ನೋದು, ಅದರ ವಿಡಂಬನೆ ಬೇಕಿಲ್ಲ. ಲಿಂಗಾದ್ಯರ್ಥ ನಿಯೋಗ ಯಜ್ಞ ಅಪೂರ್ವ ಸ್ವರ್ಗ ಅದರ ಬೇಕಿಲ್ಲ. ಬೇಕಿಲ್ಲ. ಲಿಂಗಾದ್ಯರ್ಥಕ್ಕೆ ಯಜ್ಞಗಳೇ ಅಂತಾನೆ ಇಟ್ಕೊಂಡ್ರೆ ಯಜ್ಞಕ್ಕೂ ಫಲ ನೇರವಾದ ಸಂಬಂಧ. ಅಷ್ಟೇ. ಲಿಂಗಾದ್ಯರ್ಥೇನ ನಿಯೋಗದಿಂದ ಒಂದು ಯಜ್ಞದಿಂದ ಅಪೂರ್ವದಿಂದ ಸ್ವರ್ಗ ಹೀಗೆ ಮಾಡ್ತಾರೆ. ಅದ್ ಬೇಕಿಲ್ಲ ಅಂತ ಇದ್ದಾರೆ. ಲಿಂಗಾದ್ಯರ್ಥಕ್ಕೆ ವ್ಯವಧಾನವನ್ನು ಮಾಡುವ ನಿಯೋಗದ ವಿಡಂಬನೆಯು ಇಲ್ಲಿ ಬೇಕಿಲ್ಲ. ಲಿಂಗಾದ್ಯರ್ಥಕ್ಕೆ ವ್ಯವಧಾನ ಅಡ್ಡಿಯನ್ನುಂಟು ಮಾಡುವ ನಿಯೋಗದ ಕಲ್ಪನೆಯು ಇಲ್ಲಿ ಬೇಕಿಲ್ಲ. ಲಿಂಗಾದ್ಯರ್ಥಕ್ಕೆ ಅಡ್ಡಿಯನ್ನುಂಟು ಮಾಡುವ ನಿಯೋಗದ ಕಲ್ಪನೆಯು ಇಲ್ಲಿ ಬೇಕಿಲ್ಲ. ಒಂದು 20 ಶ್ಲೋಕ ಹುಷಾರ ಬರ್ಬೋದು, ಎಲ್ಲ ಪ್ರಿಂಟು ಆಗಿಲ್ಲ. ಅಲ್ಲ ನೆನ್ನೆ ನೋಡ್ತಿದ್ದೆ ಒಬ್ಬನೂರು ಇದೇ ವಿಚಾರ. ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದಕ್ಕೆ ಉತ್ಸಾಹ ಕೊಡ್ಕೊಂಡು ಮಕ್ಕಳು ಸತ್ಯ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಂಗ ಅಷ್ಟು ವಿಚಾರ ನೆನ್ ತುಂಬಿಕೊಂಡಿರೋ ತಲೆಯಲ್ಲಿ ಅವರು ಅಲ್ವಾ. 9,000 ಮೇಲೆ ಶುರು ಆಯ್ತು ಒಳ್ಳೆ ಸತ್ಯ ವಿಚಾರಗಳು. ಪ್ರಮಾಣ ಸ್ವರೂಪ ಛಲ ಹೇಳ್ತಾರೆ. ಇದಾದ್ಮೇಲೆ 1200 ಶ್ಲೋಕ ಆದ್ಮೇಲೆ ಈಗ ಉಪನಿಷತ್ತು ಶುರು ಆಗುತ್ತೆ. ಬರ್ತಲ್ಲ ಅದು ಬರದಾನಿಗೂ ಬೌದ್ಧವಾದ ಇದೆಯಲ್ಲ. ಹಾ ಅದು ತುಂಬಾ ದೊಡ್ಡ ಇದೆ ಚರ್ಚೆ. ಉಪನಿಷತ್ತಲ್ಲೂ ಭಾಷಿಕಾರರು ಭಾರಿ ಚಚ್ಚಿ ಬಿಟ್ಟಿದ್ದಾರೆ. ಕನ್ಫ್ಯೂಸ್ ಮಾಡಕ್ಕೆ ಆವರಣವೋ ಪಿಂಡಾದ್ಯಾವರಣವೋ ಸಮಾಧ್ಯಾವರಣವೋ ಘಟೋತ್ಪತ್ತಿಗೆ ಮಣ್ಣಿಗೆ ಯಾವ ಆವರಣದಿಂದ ಆವೃತವಾಗಿದೆ. ಗುಡ್ಯಾದಿ ಆವರಣ ಕಾರಣ ಇದು. ಅದೇನಪ್ಪ ಅದು. ವಿದ್ಯಾದಿ ಆವರಣ
ಭಾಷೆಗಳು ಸಾಕ್ಷಾತ್ ಅಸತಿ ಸಂಬಂಧೆ ಪಾರಂಪರ್ಯನ್ನ ಕ್ವಚಿತ್ ಸಾಕ್ಷಾದಸತಿ ಸಂಬಂಧೆ ಪಾರಂಪರ್ಯಂ ಕ್ವಚಿತ್ ಗತೌ ಸತ್ಯಾಂ ತದಪ್ಯತ್ತ ನಾನ್ಯತ್ರೇವೋಪಲಭ್ಯತೆ ತದೌ ಸತ್ಯಾಂ ತದಪ್ಯತ್ರ ನಾನ್ಯತ್ರೇವೋಪಲಭ್ಯತೆ ಸಾಕ್ಷಾದಸತಿ ಸಂಬಂಧೆ ಪಾರಂಪರ್ಯಂ ಕ್ವಚಿತ್ ಪಾರಂಪರ್ಯಂ ಗತೌ ಸತ್ಯಾಂ ತದಪ್ಯತ್ರ ನಾನ್ಯತ್ರೇವೋಪಲಭ್ಯತೆ ಮಂತೆ ಪಾರಂಪರ್ಯಂ ನ ತು ತು ನ ತದಪಿ ತದಪಿ ಯತ್ ಅತ್ರ ತದಪಿ ಅತ್ರ ನ ಅನ್ಯತ್ರ ಇವ ಅನ್ಯತ್ರ ಇವ 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 ಅಯ್ಯೋ ಅದಕ್ಕೆ ಫಾಷ್ಟ ಮಾಡೋದು ಗೊತ್ತಾಯ್ತಾ ಯಾಕೆ ಫಾಷ್ಟ ಮಾಡ್ತಾರೆ ಅಂತ ಉಪಲಭ್ಯತೆ ಫಾಷ್ಟ ಮಾಡೋದು ತಪ್ಪೋಗಿ ಭಯ ಅದಕ್ಕೆ ತಪ್ಪ ಭಯ ಫಾಷ್ಟ ಮಾಡೋ ಉದ್ದೇಶವೇ ತಪ್ಪು ಗೊತ್ತಾಗಬಾರ್ದು ಅಂತ ಮುಂದೆ ಅನ್ನತ್ತೆ ಐವ ಅಂದ್ಬಿಡುದು ಅನ್ನತ್ತೆ ಏವಾದ ಅನ್ನತ್ತೆ ಐವ ಆಗತ್ತೆ ಅನ್ನತ್ತೆ ಏವ ಮಾಡ್ತೀಯಲ್ಲ ಸಂಬಂಧ ಸಾಕ್ಷಾತ್ ಸಂಬಂಧವು ನೇರವಾಗಿ ಇಡೇ ಇದ್ದಾಗ ಪಾರಂಪರ್ಯದಿಂದ ಬರೋಲ್ಲಪ್ಪ ಅಷ್ಟೇ ಅಲ್ಲ ಸತ್ಯಾಂಗತು ಗತಿ ಇರುವಾಗ ಇದಕ್ಕೆ ಗತಿ ಇದೆ ನೇರ ಕ್ರಿಯೆಯಿಂದ ಫಲ ಆಗೋದು ಗತಿ ಇದೆ ಆಮೇಲೆ ಸಾಕ್ಷಾತ್ತಾಗಿ ನಿಮ್ ನಿಯೋಗಕ್ಕೂ ಫಲಕ್ಕೂ ನಿಯೋಗ ಗೊತ್ತಾಗ್ತಿಲ್ಲ ಪರಂಪರೆಯಿಂದ ಅದು ಬರುತ್ತೆ ಯಾತಕ್ಕ ಕಲ್ಪನೆ ಮಾಡ್ತೀಯ ನಿಯೋಗವನ್ನ ಇದಕ್ಕೆ ಗತಿ ಇದೆ ಸಾಕ್ಷಾತ್ ಆಗಲಿಕ್ಕಿಲ್ಲ ಪರಂಪರೆಯಿಂದ ಮಾಡ್ತೀನಿ ಅಂತ ಅನ್ನೋದು ಸರಿ ಅಲ್ಲ ಹಿಂದೆ ಯಾರೋ ಮಾಡಿದಾರೆ ನಾನು ಮಾಡ್ಬೇಕು ಹಿಂಗೆ. ಅಲ್ಲ ನೀವು ನೇರವಾಗುವಾಗ ಒಂದು ಇನ್ಬಿಟ್ವೀನ್ ಪೊಸಿಟರಿ ಏನಕ್ಕೆ ಮಾಡ್ತೀರಾ ಹಾ ಅದ್ಯಾಕ್ ಬೇಕಾ ನಿಯೋಗದ ಕಲ್ಪನೆ ಯಾಕೆ ಮಾಡ್ತೀಯ ನೀವು ಕಲ್ಪನೆ ಬೇಕಾ ತದಪಿ ಅದು ಕೂಡ ಅನ್ಯತ್ತನ ಅನ್ಯತ್ರ ಇವ ಬೇರೆ ಕಡೆಯಲ್ಲಿ ಹೇಗೆ ಕಂಡು ಬರಲ್ವೋ ಹಾಗೆ ಕಂಡು ಬರಲ್ಲ ಅಲ್ವಾ ಅನ್ಯತ್ರ ಇವ ಪುನಃ ಉಪಲಭ್ಯತೆ ಹತ್ರ ನಾ ಅನ್ಯತ್ರ ಈ ವಿಷಯದಲ್ಲಿ ಅಂತ ತದಪ್ಯತ್ರ ಅಲ್ಲ ಬೇರೆ ಕಡೆಯಂತೆ ಅನ್ನೋದು ಇಲ್ಲಿ ಕಂಡು ಬರಲ್ಲ ಅಂತ ಹಾ. ಬೇರೆ ಕಡೆಯಲ್ಲಿ ಅಂತ ಬೇರೆ ಕಡೆ ಏನ್ ಕಂಡು ಕೆಲವು ಕಡೆ ಬೇಕಾಗುತ್ತೆ ಹೌದು ಯಾವುದೋ ಒಂದು ಉದಾಹರಣೆ ತಗೋಬೇಕಷ್ಟೇ ನಿಯೋಗ ನೇರವಾಗಿ ಗೊತ್ತಾಗದೇ ಇರೋ ಕಡೆ ಅಲ್ಲ ಲೌಕಿಕ ದೃಷ್ಟಾಂತದಲ್ಲಿ ನೇರವಾಗಿ ಗೊತ್ತಾಗದೇ ಇದ್ದಾಗ ಒಂದು ಮಧ್ಯದಕ್ಕೆ ಒಂದು ತಿಳಿಸ್ಕೊಟ್ಟು ಇದನ್ನ ತಿಳಿಸ್ಕೊಡ್ಬೇಕು ಅಂತ ಆಗುತ್ತೆ ಸಾಧನೆಗೂ ಫಲಕ್ಕೂ ಅಲ್ಲ ಅಚ್ಚಾನು ಕಚ್ಚ ಅಚ್ಚ ಅಸ್ಮಿನ್ ವಿಷಯ ವಿಷಯ ಕಸ್ಮಿನ್ ವಿಷಯ ಇದು ಫಲ ಮತ್ತು ಇದು ಕ್ರಿಯಾಫಲ ಸಂಬಂಧ ಕ್ರಿಯಾಫಲ ಸಂಬಂಧ ಆ ವಿಷಯದಲ್ಲಿ ಯಜ್ಞದಿಂದಾನೇ ಆಗುತ್ತೆ ಅನ್ನೋ ವಿಷಯದಲ್ಲಿ ಲೋಕದ ದೃಷ್ಟಾಂತ ಕೊಡ್ಬೇಡ ಅಂತ ಇರ್ಬೇಕು ಹಾಗಾದ್ರೆ ಅಲ್ಲ ಕೆಲವು ಕಡೆ ಆಗದೆ ಅದ್ ಬೇಕಾಗುತ್ತೆ ಇಲ್ಲಿ ಬೇಕಿಲ್ಲ ನಿಯೋಗಕ್ಕೆ ಸಾಕ್ಷಾತ್ ಸಂಬಂಧವಿಲ್ಲ ಇಲ್ಲದಿರಲಾಗಿ ನೋಡ ಸಾಕ್ಷಾತ್ ಸಂಬಂಧೇ ಅಸತಿ ನಾಟ್ ವೇರ್ ದರ್ ಇಸ್ ಹಾ ನಾಟ್ ವೇರ್ ನಿಯೋಗಕ್ಕೆ ಸಾಕ್ಷಾತ್ ಸಂಬಂಧವಿಲ್ಲ ದಟ್ ಇಸ್ ನಾಟ್ ಇಲ್ಲಿ ಅದೂ ಕಂಡಿಲ್ಲ ನಾಟ್ ಸೀಯಿಂಗ್ ಗತಿ ಇರುವಾಗ ಪಾರಂಪರ್ಯವೂ ಕೂಡ ಇಲ್ಲಿ ಬರುವುದಿಲ್ಲ ಗತಿ ಇರುವಾಗ ನೇರಾಗಿ ಗೊತ್ತಾಗುತ್ತಿರುವಾಗ ನೇರಾಗಿ ಗೊತ್ತಾಗುತ್ತಿರುವಾಗ ಗತಿ ಇರುವಾಗ ಅದಕ್ಕೆ ಅರ್ಥ ನೇರಾಗಿ ಗೊತ್ತಾಗುತ್ತಿರುವಾಗ ಪಾರಂಪರ್ಯವೂ ಕೂಡ ಇಲ್ಲಿ ಬರುವುದಿಲ್ಲ ಪರಂಪರೆಯಿಂದ ಆಗತ್ತೆ ಎಂಬುದು ಒಂದು ಪಾರಂಪರ್ಯ ಅಂದ್ರೆ ಪರಂಪರೆಯಿಂದ ಆಗತ್ತೆ ಎಂಬುದು ಇಲ್ಲಿ ಇಷ್ಟವಾಗ ಹೊಂದುವುದಿಲ್ಲ ತಚ್ಚ ಪಾರಂಪರ್ಯಂ ಸ್ವರ್ಗಕಾಮೋ ಯಜೇತ ಇತ್ಯತ್ರ ನ ಯುಕ್ತಂ ಅದಕ್ಕೆ ಮಾಡ್ತಾರೆ ಕ್ರಿಯೆಗೂ ಮತ್ತೆ ಇಚ್ಛೆಗೂ ಮತ್ತೆ ಫಲಕ್ಕೂ ಪಾರಂಪರ್ಯ ಬೇಕಿಲ್ಲ ಅಂತ ಅತ್ರ ಪದಕ್ಕೆ ಪಾರಂಪರ್ಯಂ ಸ್ವರ್ಗಕಾಮೋ ಯಜೇತ ಇತ್ಯತ್ರ ನ ಯುಕ್ತಂ ಇಚ್ಛೆಗೂ ಫಲಕ್ಕೂ ಪಾರಂಪರ್ಯ ಇಲ್ವಾ ಅಲ್ಲ ಇಚ್ಛೆ ಸ್ವರ್ಗಕಾಮೋ ಯಜೇತ ಅನ್ನೋದ್ರಲ್ಲಿ ಯಜ್ಞ ಮಾಡೋದಕ್ಕೂ ಆ ಫಲ ಸ್ವರ್ಗ ಅನ್ನೋ ಸಿದ್ಧಿಸೋದಕ್ಕೂ ಹತ್ರ ಪದಕ್ಕೆ ನಾ ಹೇಳಿದೆ ನೀವು ಹತ್ರ ಸ್ವರ್ಗಕಾಮನಾದವನು ಯಜ್ಞ ಮಾಡೋದಕ್ಕೂ ಅದು ಏನಿಲ್ಲ ಇಲ್ಲೇ ಅಲ್ಲ ಆ ವಿಷಯದಲ್ಲೂ ಈ ಮೊದಲು ಸಾಮಾನ್ಯ ರೂಲ್ ಹೇಳಿದ್ರು ಸಾಕ್ಷಾತ್ ಅಸತಿ ಸಂಬಂಧೆ ಪಾರಂಪರ್ಯಂ ಗತೋಪಚಿತ್ ಅಂತ ಹೇಳಿದ್ರು ಆಮೇಲೆ ಗತೌ ಸತ್ಯಂ ಇಲ್ಲಿ ಹತ್ರ ಆ ಸಂಬಂಧ ಯಜ್ಞಕ್ಕೂ ಯಜ್ಞ ಫಲವಾದ ಸ್ವರ್ಗಕ್ಕೂ ನೇರವಾಗಿ ಗೊತ್ತಾಗ್ತದೆ ಅದು ಸತ್ಯವಾಗಿರೋದ್ರಿಂದ ಈ ಪಾರಂಪರ್ಯದ ಸಂಬಂಧ ಬೇಕಿಲ್ಲ ಅಂತ ಅಸ್ಮಿನ್ ವಿಷಯ ಅಂತ ಅಸ್ಮಿನ್ ಇದು ಏನೋ ಸ್ವರ್ಗಕಾಮೋ ಯಜೇತ ಇತಿ ವಾಕ್ಯ ವಿಷಯ ವಾಕ್ಯ ವಿಷಯದಲ್ಲಿ ಏನ್ ಗೊತ್ತಾಗತ್ತೆ ಪಾರಂಪರ್ಯ ಬೇಡ ಅನ್ನೋದು ವ್ಯವಧಾನ ಬೇಡ ಅನ್ಯತ್ರ ಇವ ಅಂದ್ರೆ ಬೇರೆ ಕಡೆಯಂತೆಯೇ ಅಂತಂದ್ರೆ ಬೇರೆ ಕಡೆಯಂತೆಯೇ ಬೇಡ ಅಂದ್ರೆ ಸಪರೇಟ್ ಅನ್ಯತ್ರ ಇವ
ಅನ್ಯತ್ರ ಉಪಲಭ್ಯತೆ ಅಂದ್ರೆ ಬೇರೆ ಕಡೆ ಆತರ ಇದ್ರೆ ಅದನ್ನ ತಗೋಬಹುದು. ಅನ್ಯತ್ರ ಇವ ಇದೆ, ನಾ ಅನ್ಯತ್ರ ಇವ ಅನ್ಯತ್ರ ಇವ ಬೇರೆ ಕಡೆ ಹೇಗೋ ಹಾಗೆಲ್ಲ ಇಲ್ಲಿ. ವ್ಯತಿರೇಕ ದೃಷ್ಟಾಂತ. ಹಾ ಇವಾಗ ಕೆಲವು ಕಡೆ ವ್ಯವಧಾನ ಬೇಕಾಗತ್ತೆ, ಇರುತ್ತೆ. ಆಗದೆ ಇರೋ ಜಾಗದಲ್ಲಿ ಸಂವಿಧಾನ ಇರುತ್ತೆ, ಇಲ್ಲ ಬೇಕಾಗತ್ತೆ. ಎಲ್ಲ ಸರ್ವನಾಂಶದಲ್ಲಿ ಇದ್ರಲ್ಲಿ ಹಾಕ್ಬಿಡ್ತಾರೆ, ಗೊತ್ತಾಗಲ್ಲ. ಅನ್ಯತ್ತ ಏತತ್ತ ತತ್ತ ಹತ್ತ ಬಿಟ್ರೆ ಏನು ಎಲ್ಲಿ ಕುತ್ತ ಕತ್ರ. ಗತಿ ಇರುವಾಗ ಪರಂಪರೆಯು ಕೂಡ ಇಲ್ಲಿ ಬರುವುದಿಲ್ಲ. ಅದು ಕೂಡ ಯುಕ್ತಂ ಅರುಣಾದಾದಿವ ಇತ್ಯರ್ಥ. ಅದು ಮುಂದಿನ ಶ್ಲೋಕ ಅದು. ಅದೇ ಇದಕ್ಕೆ ಅದನ್ನ ಹೊಂದಿಸ್ತಾ ಇದ್ರೆ ಬೇರೆ ಕಡೆ ಸಾಕ್ಷ್ಯ ಸಂಬಂಧ ಹೇಗೆ ಕಾಣ್ತಾ ಹಾಗೆ ಕಾಣಲ್ಲ ಅಂತ. ಅದಪ್ಪಿ ಅಕ್ಷ ನಾನು ಆ ಸಂಬಂಧವೂ ಕೂಡ ಸ್ವರ್ಗಕ್ಕೂ ಯಾಗಕ್ಕೂ ಸ್ವರ್ಗಕ್ಕೂ ಸಂಬಂಧ ಇದೆಯಲ್ಲ, ಲೋಕದಲ್ಲಿ ಕಾಣೋ ಹಾಗೆ ಸಂಬಂಧ ಕಾಣಲ್ಲ ಅಂತ. ಆ ಸಂಬಂಧ ಯಾಗಕ್ಕೂ ಸ್ವರ್ಗಕ್ಕೂ ಫಲ ಸಂಬಂಧವೂ ಕೂಡ ಲೋಕದಲ್ಲಿ ಕಂಡು ಹಾಗೆ ಕಾಣೋದು ಇಲ್ಲ. ಮುಂದೆ ತೋರ್ಸ ನೋಡಿ, ಆಗ ಅಲ್ಲಿ ಅರುಣ ಸಾಧಕ ಆಗುತ್ತೆ. ಅಲ್ಲ ಎಲ್ಲಿ ಬೇಕೋ ಅಲ್ಲಿ, ಇಲ್ಲಿ ಬೇಕಿಲ್ಲ ಅದು ಹೇಳ್ತಾ ಇದಾರೆ. ಸರಿ, ಅದ ಇಲ್ಲೂ ಕಾಣಲ್ಲ ಅನ್ನೋದು ಇಟ್ಕೊಳ್ಳೋಣ. ಯಾಕೆ ಕಾಣಲ್ಲ? ಕಾಣ್ತಾ ಇದೆಯಲ್ಲ, ಸ್ಪಷ್ಟವಾಗಿದೆಯಲ್ಲ. ಸಂಬಂಧ ಕಾಣುತ್ತೆ. ಅಯ್ಯೋ ಯಜ್ಞದಿಂದಾನೇ ಸ್ವರ್ಗ ಉಂಟಾಗುತ್ತೆ ಅಂತ ಶ್ರುತಿ ಹೇಳ್ತಿದೆ. ರುಚಿ ಹೇಳ್ತಾ ಇದೆ, ನಮ್ಗಿಂತ ಕಾಣುತ್ತೆ. ಸಂಕಲ್ಪ ಮಾಡ್ತಿದ್ರೆ ಉಂಟಾಗ್ಬಿಡುತ್ತೆ. ಇಲ್ಲ ಇಲ್ಲಪ್ಪ, ನಿಯೋಗ ಕಾಣಲ್ಲ ಅಂತ ಅಷ್ಟೇ, ನಿಯೋಗದಿಂದ ಕಂಡು ಬಂದಿಲ್ಲ. ತರ್ಬೇಕಾಗಿಲ್ಲ ಅಂತ ಸಿದ್ಧಾಂತ ಹಾ, ನಿಯೋಗ ಕೊಡ್ಬೇಕಾಗಿಲ್ಲಪ್ಪ. ಶ್ರುತಿ ನೇರ ಸಂಬಂಧ ಹೇಳ್ತಾ ಇದೆ. ಹಾಗೆ ಗತ್ಯಾಂಗತು ಸಂಬಂಧ ಬೇಕಿಲ್ಲ. ಅದು ಕೂಡ ಆ ಸಗ್ಗ ಸಂಬಂಧ ಕೂಡ ಬೇರೆ ಲೋಕದ ಕಂಡು ಹಾಗೆ ಕಂಡು ಬರ್ತಾ ಇಲ್ಲ. ಅದು ಬೇರೆ ಹ್ಯಾಕಂಡ್ ಲೋಕಲ್ಲಿ ಈಗ ಅರುಣಯ ಕ್ರೀಡಾಟಿದಲ್ಲಿ ಅಲ್ಲ, ಅದು ಲೋಕದ ತಗೊಳ್ಳೇ ಇಲ್ವಲ್ಲ ಅವರು. ಇದು ದೃಷ್ಟಾಂತ ತಗೋಬಹುದು ಅಂತ ನಾ ಅನ್ಯತ್ರಯವ ಅನ್ನೋದಿದೆಯಲ್ಲ, ಅದು ಕೂಡ ಸಾಧಕೋ ದೃಷ್ಟ. ಇದು ವೇದವಾಕ್ಯನೇ ಅಲ್ವಾ? ವೇದವಾಕ್ಯ ಅದು ಅರುಣಯ ಕ್ರೀಡಾಟಿ ಅನ್ನೋದು. ಈಗ ಕೆಂಪಾದ ಆಡಿನಿಂದ ಕೊಂಡ್ಕೊಳ್ತಾನೆ ಸೋಮವನ್ನ, ಅಲ್ಲಿ ನೇರ ಸಂಬಂಧ ಕಾಣುತ್ತೆ. ಹಾಗೆ ಯಾಕೆ ಸಂಬಂಧ ನೇರ ಕಾಣಲ್ಲ? ಶಾಸ್ತ್ರ ಹೇಳ್ತಾ ಇದೆ ಸರಿ, ಕೆಂಪಾದ ಆಡಿನಿಂದ ಸೋಮ ಕೊಂಡ್ಕೊಂತಿದೆ. ಕೆಂಪಾದ ಆಡು ಕಣ್ಣು ಕಾಣುತ್ತೆ, ಕೊಡೋದು ಕಣ್ಣು ಕಾಣುತ್ತೆ, ತಗೊಂಡ್ಬಿಡ್ತಾನೆ. ಆ ರೀತಿ ಯಾಗ ಮಾಡುದು ಸ್ವರ್ಗ ತಗೊಳಕ್ ಕಾಣಲ್ಲ. ವ್ಯತಿರೇಕ ದೃಷ್ಟಾಂತ ಅದು. ಏನ್ ಹೇಳ್ತಿದೆ ಅಂದ್ರೆ, ಅಲ್ಲಿ ನೇರವಾಗಿ ನಮ್ಗೆ ಅರುಣಕ್ಕೂ ಹಸುವಿಗೂ ಸಂಬಂಧ ಗೊತ್ತಾಗಲ್ಲ. ಕಾಣುತ್ತೆ ಕಡೆಗೆ. Express statement it is known that the tawny color, though related to buying, becomes what accomplishes only by interposing the means. ಅಲ್ಲಿ ಹಸು ಅನ್ನೋದನ್ನ ತಂದಾಗ್ಲೇನೆ ನಮ್ಗೆ ಗೊತ್ತಾಗೋದು, ಆ ಸಂಬಂಧ ಗೊತ್ತಾಗೋದು. ಆ ಹಸುನ ತರಬೇಕು ಅಲ್ಲಿ ಮಧ್ಯದಲ್ಲಿ, ಆ ವಾಕ್ಯದಲ್ಲಿ. ಹಾಗಲ್ಲ ಅಂತಿದ್ದಾರೆ ಯಜ್ಞಕ ಸ್ವರ್ಗಕಾಮೋ ಯಜೇತ ಅನ್ನೋದು. ಸರಿ, ಇದು ಶ್ಲೋಕ ನೋಡಿಪ್ಪ. ಸಾಕ್ಷಾತ್ ಸಂಬಂಧ ಅಸತಿ, ನೇರವಾಗಿ ಸಂಬಂಧ ಇಲ್ಲದೆ ಇದ್ದಾಗ ಪಾರಂಪರ್ಯವಾಗಿ ತಗೊಂಬರ್ಬೇಡ. ಪಾರಂಪರ್ಯ ಮಾಡ್ತೀವಿ, ಮಾಡಕ್ ಹೋಗ್ಬೇಡ. ಗತಿ ಇರ್ಬೇಕಾದ್ರೆ, ಅದಕ್ಕೆ ಈ ಯಜ್ಞದಿಂದಲೇ ಆಗತ್ತೆ ಗತಿ ಇರ್ಬೇಕಾದ್ರೆ, ಇದಕ್ಕೆ ಸಂಬಂಧ ಇಲ್ಲದೆ ಇದ್ದಾಗ ಪರಂಪರೆಯಿಂದ ತಗೊಂಡ್ಬರ್ತೀನಿ ಯಾಕೆ ಹೋಗ್ತೀಯಾ? ಹೌದು. ಹಾಗೆ ಅದು ಕೂಡ ತದಪಿ ಆ ಗತಿ ಇದೆ ಅನ್ನೋದು ಕೂಡ ನಾವು ಹೇಳ್ತಿದೀವಲ್ಲ, ಅದು ಲೋಕದಲ್ಲಿರುವ ಹಾಗೆ ಸಂಬಂಧ ಅಲ್ಲ. ಲೋಕದಲ್ಲಿ ಅನ್ಯತ್ರ ಇವ ಅನ್ಯತ್ರ ಉದಾಹರಣೆ ತೋರಿಸಿಯಾರ ತಗೋಬಹುದು ಅನ್ನೋದಕ್ಕೆ. ನಾ ಅನ್ಯತ್ರ ಇವ ಒಳ್ಳೆ ವ್ಯತಿರೇಕ ದೃಷ್ಟಾಂತ. ಕೆಲವು ಕಡೆನಲ್ಲಿ ಆ ತರ ಸಂಬಂಧ ತರಬೇಕಾಗತ್ತೆ, ಅದು ಶ್ರುತಿನೇ ತಿಳಿಸ್ಕೊಡ್ತಿದೆ. ಎಲ್ಲಿ ಅಂದ್ರೆ ಈ ಮುಂದಿನ ಇದ್ರಲ್ಲಿ ನೋಡೋಣ. ಇವಾಗ ಇಷ್ಟು ಬೆಳೆ ಮಾಡೋಣ. ಅಲ್ಲ, ನಂಗೆ ಅರ್ಥ ಉಲ್ಟಾ ಆಗ್ಬಿಡುತ್ತೆ ಅಂತ ನನಗೆ ಸ್ಪಷ್ಟ ಅನಿಸ್ತಾ ಇದೆ. ಈಗ ಸಾಕ್ಷಾತ್ ಸಂಬಂಧ ಇಲ್ಲಪ್ಪ ನಿನ್ನ ನಿಯೋಗಕ್ಕೂ ಇದಕ್ಕೂ. ಪಾರಂಪರ್ಯ ಅಲ್ಲಿ ತರಬೇಡ, ಯಾಕಂದ್ರೆ ಗತಿ ಇರ್ಬೇಕಾದ್ರೆ ಯಜ್ಞದಿಂದ ಆಗತ್ತೆ, ಗತಿ ಇರ್ಬೇಕಾದ್ರೆ ಇದು ಏನೋ ತದಪಿ ಆ ತದಪಿ ಹೇಳ್ತಿದ್ದಲ್ಲ, ಅದು ಕೂಡ ಇಲ್ಲಿ ನಾವು ಹೇಳ್ತಿರೋದು ಬೇರೆ ಲೋಕದಂತೆ ಅಲ್ಲ ಅಂತ ಹೇಳ್ತಾರೆ ನೋಡಿ. ನಾ ಅನ್ಯತ್ರ ತದಪಿ ನಾ ಅನ್ಯತ್ರ ಇವ ನ ಉಪಲಬ್ಧ. ವ್ಯತಿರೇಕ ದೃಷ್ಟಾಂತ ಇದು. ಸಮಾನ ಬೇರೆ ಕಡೆ ಹೇಗೆ ಕಲ್ಬಿಟ್ಟು ಹಾಕೊಂಡಲ್ಲ. ಹೌದು, ಬೇರೆ ಹೌದಪ್ಪ, ವ್ಯತಿರೇಕ ದೃಷ್ಟಾಂತ ನಾನು ಹೇಳ್ತಿರೋದು. ಬೇರೆ ಕಡೆ ಲೋಕದ ಹೇಗೆ ಸಂಬಂಧ ಕಂಡು ಬಂದಿದೆ.
ಶಕ್ತಿನಲ್ಲೇ ತೋರಿಸ್ತಾ ಇದಾರಲ್ಲ ಇದು ಎದ್ಕೊಂಡು ಬಂದಿದೆ ಅಂತ ಇದೇನೆ ಇವಾಗ ಅರುಣಯ ಕ್ರೀಡಾದಿ ಕಣ್ಣತ್ರ ಸಂಬಂಧ ಮುಂದಕ್ಕೆ ಹೋಗೋಣ ಅಂಬರೀಷ್ ಇಲ್ಲಿ ಕೊಟ್ಟಿರ್ತಾರೆ ಮಲ್ಲಿಕಪ್ಪ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಶ್ರುತ್ಯೇತಿ ಅರುಣಯ ಕ್ರೀಣಾತಿ ಹಾ. ಇತಿ ತೃತೀಯಾ ಶ್ರುತ್ಯ ಹಾ. ಅರುಣೋ ಗುಣಃ ಕ್ರಿಯಾಯಾಂ ವಿನಿಯುಕ್ತೋಪಿ ಪಶುದ್ರವ್ಯಂ ವಿಶೇಷ್ಯೈವ ಸೋಮಕ್ರಯಸ್ಯ ಸಾಧಕಃ ಹಾ ಗುಣಸ್ಯ ಅಸ್ವತಂತ್ರತ್ವಾತ್ ಕರೆಕ್ಟ್ ಅಲ್ಲಿ ಕಲ್ಪನೆ ಮಾಡ್ಬೇಕು ನಾವು ಅಲ್ಲೊಂದು ತರಬೇಕು ಮುದ್ದಿಗೆ ಕಲ್ಪನೆ ಮಾಡ ಹಸು ತರಬೇಕು ಸುಮ್ನೆ ಅರುಣಯ ಕ್ರೀಣಾತಿ ಅಂದ್ರೆ ಏನು ಅಂತ ಅನ್ಕೋತೀರಾ ಅರುಣಯ ಪಶು ಸರಿ ಪಶುನ ಅದ್ ಹೇಳಿಲ್ವಲ್ಲ ವಾಕ್ಯ ಸರಿಯಪ್ಪ ಅಲ್ಲೇ ಅಲ್ಲಿ ಕಲ್ಪನೆ ಮಾಡಕ್ಕೆ ಇದಿದೆ ಸಂದರ್ಭ ಇದೆ ನೀವು ಇನ್ನೊಂದನ್ನ ಮಧ್ಯ ಅದನ್ನ ತರಬೇಕು ಅಲ್ಲಿ ಹಸು ಅನ್ನೋದನ್ನ ಆ ಉದಾಹರಣೆನಲ್ಲಿ ಇಲ್ಲ ಅದು ಇಲ್ಲ ಅಂತ ಇದಾರೆ ಅಲ್ಲ ಅಲ್ಲೂ ಇಲ್ಲ ಮಾಡ್ಬೇಡ ಅಂತ ಅಂತೀನಿ ಅಲ್ಲೂ ಸಂಬಂಧ ಕಲ್ಪನೆ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಅರುಣವಾದಂತಹ ಆಡಿನ ತಗೊಂಡ ಇಲ್ವಲ್ಲ. ಅಲ್ಲಿ ಇರೋದಿಷ್ಟೇ ಇವಾಗ ನಾನು ಸುಮಂತಂಗ್ ಹೇಳಿದೆ ಅಲ್ಲಪ್ಪ, ಅಲ್ಲಿ ಇರೋದು ತಗೊಂಬಾರು ಅಂತ ಅಲ್ಲಪ್ಪ ಅಜಯ ಶ್ರುತಿಯ ಇರೋದೆ ಅಜಯ ಕ್ರೀಡಾದಿ ಶ್ರುತಿ ಅಜಯ ಕ್ರೀಡಾದಿ ಶುರು ಹಾಕೊಂಡು ಅರುಣಯ ಕ್ರೀಡಾದಿ ಸಂಬಂಧ ಗೊತ್ತಾಗಲ್ಲ ಅಲ್ಲಿ ಇಷ್ಟೇ ಹೇಳ್ತಿರೋದು ವಿವಕ್ಷಾಂಶ ಅರುಣಯ ಕ್ರೀಣಾತಿ ಅಂತ ಹೇಳ್ತು ಶ್ರುತಿ. ಹಂಗಿಲ್ಲ ಶ್ರುತಿ ಅಜಯ ಅರುಣಯ ಕ್ರೀಡಾದಿಯೇ ಇರೋದು ನೀನ್ ತಪ್ಪರ್ಸ ಮಾಡ್ಕೊಳ್ತಾ ಇದ್ದೀರಾ ಓದ್ ನೋಡಿ. ಇಲ್ಲಿ ಅವ್ರು ಮಾಡಿದಾರ ಇವ್ರು ಗೊತ್ತಾಗಿಲ್ಲ ನಾನ್ ಹೇಳೋದು ಅರ್ಥ ಆಗುತ್ತೆ ನೋಡಿ ಇವಾಗ ಇವು ಏನು ಸಾಕ್ಷಾತ್ ಸಂಬಂಧ ಸಿಗಲ್ಲ ನಿಮ್ಮ ಯುವಕ್ಕೂ ಇದಕ್ಕೂ ಆದ್ರೆ ಪಾರಂಪರ್ಯದಿಂದಲೂ ಅದು ಬರೋದಿಲ್ಲ ಮಾಡ್ತೀರಿ ಅಂತ ಯಾಕಂದ್ರೆ ಗತಿ ಇದೆ ಯಜ್ಞದಿಂದ ಆಗತ್ತೆ ಅಂತ ಆ ಯಜ್ಞದಿಂದ ಆಗತ್ತೆ ಅಂದ್ರೆ ಯಜ್ಞ ಸಂಬಂಧ ಕಂಡ್ಬಿಟ್ಟಿದ್ಯೋ ಅಂದ್ರೆ ಅದು ಕೂಡ ಲೋಕದಲ್ಲಿ ಕಂಡ ಹಾಗೆ ಕಂಡಿಲ್ಲ ಸಂಬಂಧ ಲೋಕದಲ್ಲಿ ಈ ಅರುಣಯ ಅಜಯ ಕ್ರೀಡಾತಿ ಸಂಬಂಧ ಹೇಗೆ ಕಾಣುತ್ತೋ ಹಾಗೆ ಕಂಡಿಲ್ಲ ಅದು ನೋಡಿ ಶುದ್ಧ ಕ್ರಿಯಾಭಿ ಸಂಬಂಧೋ ವ್ಯವಚ್ಛಿದ್ಯೈವ ಸಾಧನಂ ಸಾಕ ಓಹೋ ಸರಿ 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 ಕೊಂಡಿರೋಣ. ನಾಳೆ ಇನ್ನೊಂದ್ಸಲ ನಾನು ನೋಡ್ತೀನಿ. ಆಯ್ತು ಆಯ್ತು ನೋಡ್ಕೊಂಬನ್ನಿ ಅರುಣ ಸಾಧುಕೋ ಇಷ್ಟು ನಾನು ನೋಡಿ व्यवधान के बिना संबंध संगत न होने पर व्यवधान स्वीकारा जाता है जहाँ सीधे ही संबंध बन सके करेक्ट वहां तो कहीं भी व्यवधान माना नहीं। ನೇರವಾಗಿ ಸಂಬಂಧ ಸಿಗುತ್ತೆ ಅಲ್ಲಿ ಬೇಡ ಅಂತ लाल से खरीदे आदि में जैसे साक्षात संबंध असंगत प्रतीत होता है उतागल वो वैसे स्वर्ग कामादि वाक्यों में नहीं होता है ಅಲ್ಲಿ ಸಂಬಂಧ ಸ್ಪಷ್ಟವಾಗಿದೆ ಇಲ್ಲಿ ಒಂದು ವ್ಯವಧಾನ ಇದೆ ಅದಕ್ಕೆ ಕಲ್ಪನೆ ಮಾಡ್ತಾರೆ ಹಸು ಅಂತ ಅಲ್ಲ ಅಲ್ಲ ಅಲ್ಲಿ ಸಂಬಂಧ ಇಲ್ಲ ಗೊತ್ತ ಅರುಣಯ ಕ್ರಿಯಾ ಸಂಬಂಧ ಗೊತ್ತಾಗಲ್ಲ ಅದರಂತೆ ಇಲ್ಲಿ ಅದರಂತೆ ಇದಲ್ಲ ಅಂತ ವ್ಯತಿರೇಕ ದೃಷ್ಟ ಅಂತ ನಾನ್ಯತ್ಯೋಪಲಭ್ಯತೆ ಅಂದ್ರೆ ಅಲ್ಲಿ ಹೇಗೆ ಇಲ್ಲವೋ ಹಾಗೆ ಇಲ್ಲಿಲ್ಲ ಅಂತ ಅಂತಿದ್ದಾರ ಸರಿ ಹಾಗೆ ಬರ್ಕೊಳ್ಳಿ ಅಲ್ಲ ಅಲ್ಲ ಒಳ್ಳೆ ಹಾಗೆ ಬರಿಬೇಕಂತಿಲ್ಲ ಬರ್ರಿ ಇನ್ನೊಂದ್ಸಲ ನೋಡಿ ನೀವೇ ಟೈಮ್ ಆಗ್ಬಿಟ್ಟಿದೆ ನಾಳೆ ಬೇಕಾದ್ರೆ ಎರಡಕ್ಕೂ ಸೇರಿ ಸಮಯ ಅಷ್ಟೇ ಏನ್ ಹೇಳ್ತೀನಿ ಅಂದ್ರೆ ಎಲ್ಲಿ ಕಲ್ಪನೆ ಮಾಡ್ಬೇಕು ಅಂತ ವಾಕ್ಯಗಳಲ್ಲಿ ಅಲ್ಲಿ ಮಾಡಕ್ ಸರಿ ಅಂತ ಇವ್ರು ಹೇಳ್ತಾರೆ. ಈ ಪ್ರಕರಣ ಅಜಾ ಪ್ರಕರಣ ಅಲ್ಲ ನೀವು ಹೇಳಿದಂಗೆ ಅರ್ಥ ಆಯ್ತು ಕರ್ನಾಟಕ ಬಂದ್ಮೇಲೆ ಇನ್ನು ಏನ್ ಅಜಯ ಕ್ರಿಯಾ ಅಂತ ಶುರು ಮಾಡುತ್ತದು ಅರುಣಯ ಪಿಂಗಾಕ್ಷ್ಯ ಕ್ರೀಡಾದಿ ಪಿಂಗಾಕ್ಷ್ಯ ಅಕ್ಷಿ ಇದು ಕೆಂಪು ಬಣ್ಣದಾಗಿರ್ಬೇಕು ಏನು ಆಡುತ್ತಿದ್ದ ಹಿಂದೆ ಹಿಂದೆ ಇದೆ ಆ ವಾಕ್ಯದಲ್ಲಿ ಏನು ಆ ಬಸವನಂದ್ರೆ ಪಾಪ ತಗೊಂಡ್ರೆ ಆಗಲ್ಲಪ್ಪ ಬಸವನಂದ್ರೆ ಪಾಪ ಅಂತ ತಗೊಂಡ್ರೆ ಎಂತ ಹೊರಗಡೆ ಅಲ್ಲ, ಅದೇ ಹೇಳ್ತಿರೋದು. ಸುಲಿಪ್ ಹೋಗುದು ಹೇಳ್ಬೇಕು ಏನು ಅಂದ್ರೆ ಅದನ್ನ ಒಂದು ಕಲ್ಪನೆ ಮಾಡಿ ಪುಟ್ಟಣ ಆಡೋ ಪುಟ್ಟಣ ಬಾ